ಹೇ ಗೈಸ್, ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಏನು ಹೆಗ್ಲು ಮೇಲೆ ಲಗೇಜ್ ಬ್ಯಾಗ್ ಥರ ಇದೆ ಅಂದ್ಕೊಂಡಿದ್ದೀರಾ? ಹೇಳಿದ್ದೆ ಅಲ್ಲ ಗೈಸ್, ಐ ಆಮ್ ಗೋಯಿಂಗ್ ಔಟ್ ಅಂತ. ಸೊ ಐ ಆಮ್ ಗೋಯಿಂಗ್. ಈ ಸಲ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ ಅಂದ್ಕೊಂಡ್ರಾ? ಹೌದು, ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ. ಚಿಂಟು ಬರ್ತಾ ಇಲ್ಲ. ಚಿಂಟು ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ. ಚಿಂಟು ಇಸ್ ನಾಟ್ ಕಮಿಂಗ್. ಸೊ ಇವತ್ತು ನನ್ನ ಔಟ್ಫಿಟ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಒಂದ್ಸಲ. ಸೊ ದಿಸ್ ಇಸ್ ಹೌ ಐ ಆಮ್ ಲುಕಿಂಗ್ ಟುಡೇ. ಇವಾಗ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಲಗೇಜ್ ಸಹ ರೆಡಿ ಆಗಿದೆ. ಬನ್ನಿ ಕೆಳಗಡೆ ಹೋಗಿ ಲಗೇಜ್ ಡ್ರಾಪ್ ಮಾಡೋಣ. ಏನು ಕತೆ, ಎಲ್ಲಿ ಹೋಗ್ತಾ ಇದ್ದೀನಿ, ಯಾರ ಜೊತೆ ಹೋಗ್ತಾ ಇದ್ದೀನಿ ಎಲ್ಲದೂ ಹೇಳ್ತೀನಿ. ಆದರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಯಿತಾ? ಸದ್ಯಕ್ಕೆ ಕೆಳಗಡೆ ಹೋಗೋಣ, ಇನ್ನೇನು ಬಸ್ ಬಂದುಬಿಡುತ್ತೆ. ಗೈಸ್, ಈ ಸಲ ನಾನು ಹೋಗ್ತಿರೋದು ಬೆಂಗಳೂರಿಗೇನೆ. ಆದರೆ ನಿಜ ಹೇಳ್ತೀನಿ, ನನಗೋಸ್ಕರ ಹೋಗ್ತಾ ಇಲ್ಲ, ಹೀಗೆ ಹೋಗ್ತಾ ಇದ್ದೀನಿ. ಬಟ್ ರೀಸನ್ ಹೇಳ್ಬೇಕೋ ಬೇಡವೋ ಗೊತ್ತಿಲ್ಲ. ಬಿಕಾಸ್ ನಿಮಗೆ ಗೊತ್ತಲ್ಲ, ನನಗೆ ಎಲ್ಲೋದ್ರೂ ರಿಸ್ಟ್ರಿಕ್ಷನ್ಸ್ ಜಾಸ್ತಿ. ಅದು ಹೇಳ್ಬೇಡ, ಇದು ಹೇಳ್ಬೇಡ, ಲೈಕ್ ಅವ್ರ ಮೇಲೆ ಕೋಪ ಮಾಡ್ಕೋಬೇಕು, ನನ್ನ ಮೇಲೆ ನಾನು ಫ್ರಸ್ಟ್ರೇಟ್ ಮಾಡ್ಕೋಬೇಕೋ ಗೊತ್ತಿಲ್ಲ. ಬಟ್ ಹೋಗೋದಂತೂ ನಿಜ, ಹೋಗ್ತಾ ಇದ್ದೀನಿ. ಚಿಂಟು ಪಪ್ಪಾನೇ ಬುಕ್ ಮಾಡಿಕೊಟ್ಟಿದ್ದ ಸ್ಲೀಪರ್ ಬಸ್ಸು. ಇದಿದ್ದು ಬೇರೆ ಇದೆ ಗೈಸ್, ಟಾಯ್ಲೆಟ್ ಬೇರೆ ಇದೆ ಇದರಲ್ಲಿ. ಸೊ ಅರ್ಜೆಂಟಾಗಿ ಹೋಗಿತ್ತು ಗೈಸ್, ಎ ಸಿ ಜಾಸ್ತಿ ಆಗಿತ್ತಾ. ಸೊ ಸುಸ್ಸು ಮಾಡಲೇಬೇಕು ಅನ್ನೋ ಫೀಲ್ ಆಗ್ತಾ ಇತ್ತು. ಸೊ ಹೋಗೋಣ ಅಂತ ನೋಡ್ತೀನಿ, ನನ್ನ ಸ್ಲಿಪ್ಪರೇ ಕಾಣ್ತಾ ಇಲ್ಲ ಗೈಸ್. ಅಲ್ಲಿ ಬಗ್ ನೋಡ್ತೀನಿ, ಇಲ್ಲಿ ಬಗ್ ನೋಡ್ತೀನಿ, ಎಲ್ಲಿ ಬಗ್ ನೋಡಿದ್ರು ನನ್ನ ಸ್ಲಿಪ್ಪರ್ ಸಿಗ್ತಾ ಇಲ್ಲ. ಕೋಪ ಅಂದರೆ ಕೋಪ ಬರ್ತಾ ಇತ್ತು. ಯಾಕೆ ಹೇಳಿ, 5,000 ರೂಪಾಯಿ ಸ್ಲಿಪ್ಪರ್ ಗೈಸ್. ನಮ್ಮ ಚಿಂಟು ನನಗೆ ಹೊಸ ಬ್ರ್ಯಾಂಡ್ ತಕ್ಕೊಟ್ಟಿದ್ನಲ್ಲ, ಬಿರ್ಕಿನ್ ಸ್ಟಾಕ್, ಅದೇ ಅಲ್ಲ? ಹಾಂ, ಆ ಸ್ಲಿಪ್ಪರು ಗೈಸ್. ಏನು ಮಾಡೋದು? ಸೊ ಅಲ್ಲೇ ಬೇರೆ ಸ್ಲಿಪ್ಪರ್ ಹಾಕ್ಕೊಂಡು ಹೋಗ್ಬಿಟ್ಟು ಬಂದು ಮಲ್ಕೊಂಡ್ಬಿಟ್ಟೆ ಗೈಸ್. ಆಮೇಲೆ ಇನ್ನೇನು ಹತ್ರ ಬಂತು ಗೈಸ್ ಬೆಂಗಳೂರು. ಈಗ ಬೆಂಗಳೂರು ಕಡೆ ಹೊರಟಿದ್ದೀವಿ. ಇನ್ನೇನು ಹತ್ತತ್ರ ಯಶವಂತಪುರ. ಸೊ ಎಲ್ಲಿ ಇಳಿಯೋದು, ಏನು ಮಾಡೋದು ಅಷ್ಟರಲ್ಲಿ ಚಿಂಟು ಪಪ್ಪದ ಕಾಲ್ ಬಂತು. ರೀಚ್ ಆದ್ರ ಅಂತ, ಅಲ್ಲೆಲ್ಲೋ ಇಳ್ಕೊಳ್ಳಿ ಅಂತ ಹೇಳ್ದೆ. ಸರಿ ಆಯ್ತಪ್ಪ ಅಂತ ಅಲ್ಲೇ ಇಳ್ಕೊಂಡೆ. ಆ್ಯಂಡ್ ಮೋರ್ ಓವರ್ ಗೈಸ್, ಚಿಂಟುನ ಬಿಟ್ಟು ಬಂದಿದ್ದೀನಿ ಅವ್ರ ಪಪ್ಪನ ಜೊತೆ ಫಾರ್ ದ ಫಸ್ಟ್ ಟೈಮ್. ಹೇಗಿರ್ತಾನೋ ಏನು ಕತೆನೋ ದೇವ್ರಿಗೊಬ್ಬಂಗೆ ಗೊತ್ತು ಗೈಸ್. ಹೋದ್ವಾ, ಗಾಂಧಿನಗರಲ್ಲಿ ರೂಮ್ ಮಾಡಿದ್ವು. ಅಲ್ಲೇ ಅಕ್ಕಪಕ್ಕ ನಮಗೆ ಹತ್ರ ಜಾಗದಲ್ಲಿ ಮಾಡ್ಕೋತೀನಿ ಅಂತ ಹೇಳ್ದೆ. ಇಲ್ಲ ಇಲ್ಲ ಚಿಂಟು ಪಪ್ಪ ಇಲ್ಲೇ ಹೋಗ್ಬೇಕು ಅಂತ ಹೇಳ್ದ. ಸರಿ ಆಯ್ತಪ್ಪ, ಇಲ್ಲೇ ಬಂದು ಸಾಯ್ತೀನಿ ಬಿಡು ಅಂದ್ಬಿಟ್ಟು ಅದೇ ರೂಮಿಗೆ ಬಂದಿದ್ದೀವಿ. ಆ್ಯಂಡ್ ಅವನೇ ಎಲ್ಲ ಬುಕ್ ಮಾಡಿ ಕೊಟ್ಟಿದ್ದ. ಸೊ ನಾನು ಇದೇ ಫಸ್ಟ್ ಟೈಮ್ ಇನ್ ದ ಸೆನ್ಸ್, ನಾನು ಒಬ್ಬಳೇ ಈ ರೀತಿ ಬಂದು ಒಂದು ರೂಮಲ್ಲಿ ಇರೋ ಅಂಥದ್ದು ನಾನು ಫಸ್ಟ್ ಟೈಮು. ಸೊ ಎಲ್ಲ ಕ್ಯಾಪ್ಚರ್ ಮಾಡ್ತಾ ಇದ್ದೆ ಸುಮ್ಮನೆ ಟೈಮ್ ಪಾಸ್ಗೆ ಗೈಸ್. ಮತ್ತಿನ್ನೇನು ಮಾಡೋದು. ನಾನಂತೂ ಎಲ್ಲೂ ಹೋಗಲ್ವಾ, ಅಟ್ಲೀಸ್ಟ್ ಬಂದಿದ್ದ ಕಡೆ ಕ್ಯಾಪ್ಚರ್ ಮಾಡ್ಕೊಂಡು ಒಂದು ಕಂಟೆಂಟ್ ಮಾಡೋಣ ಅಂದ್ಬಿಟ್ಟು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಸ್ವಲ್ಪ ಹೊತ್ತು ಗೈಸ್. ಈಗ ಟೈಮ್ ಎಷ್ಟಾಯಿತು ಗೊತ್ತಾ? ಈಗ ಆಲ್ಮೋಸ್ಟ್ ಹತ್ತತ್ರ 8:30 ಇಲ್ಲಿ ರೀಚ್ ಆಗಿದ್ದೀವಿ. 8:30 ಇಲ್ಲ ಗೈಸ್, 7 o'clock 7:30. ಸೊ ಇವಾಗ ಸ್ವಲ್ಪ ಲೈಟಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ದಬಾಕೊಂಡ್ಬಿಡ್ತೀನಿ, ಮಲ್ಕೊಂಡ್ಬಿಡ್ತೀನಿ ಗೈಸ್. ಇನ್ನೂ ಬೇಜಾನ್ ಟೈಮ್ ಇದೆ ನಾವು ಹೊರಗೆ ಹೋಗೋಕ್ಕೆ, ತಿಂಡಿ ಮಾಡೋಕ್ಕೆ ಎಲ್ಲ. ಹಂಗಾಗಿ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಡೋಣ ಗೈಸ್. ನಾನು ತುಂಬ ಜನದ ಲೈಫ್ ನೋಡಿದ್ದೀನಿ, ಆದರೆ ನಂತರ ಎಡ್ಬಿಡಂಗಿ ಲೈಫ್ ಯಾರ್ದು ಇಲ್ಲ ಅನ್ಸುತ್ತೆ. ಅದೇನೋ ಹೇಳ್ತಾರಲ್ಲ, ಬಿಸಿ ತುಪ್ಪನ ನುಂಗೋಂಗೂ ಇಲ್ಲ ಹುಗ್ಯೋಂಗೂ ಇಲ್ಲ ಅಂತ. ಹಂಗಾಗೋಗಿದೆ ನನ್ನ ಜೀವನ. ಈ ಕಡೆ ನೋಡಿ, ನಾನು ಏನಕ್ಕೆ ಬಂದಿದ್ದೀನಿ ಅಂತ ಹೇಳ್ಕೊಳ್ಳೋ ಅಷ್ಟು ಸ್ವಾತಂತ್ರ್ಯ ಸಹ ಇಲ್ಲ. ಹಂಗಾಗೋಗಿದೆ ನನ್ನ ಲೈಫಲ್ಲಿ. ನಾನಂತೂ ಬೆಂಗಳೂರು ಬಂದಿದ್ದೀನಿ ಅಷ್ಟೇ. ನಾನು ನಿಮ್ಮ ಕೈಲಿ ಹೇಳೋಕ್ಕಾಗೋದು. ಯಾಕೆ ಬಂದಿದ್ದೀನಿ, ಏನಕ್ಕೆ ಬಂದಿದ್ದೀನಿ ಅಂತ ಹೇಳೋ ಅಷ್ಟು ಸ್ವಾತಂತ್ರ್ಯನೂ ಸಹ ಇಲ್ಲ. ಬಿಕಾಸ್ ಎಲ್ರೂ ಏನೋ ಎಲ್ಲೆಲ್ಲೋ ಒಂದು ಕಡೆ ಮಾನ ಮರ್ಯಾದೆ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದಾರೆ ಗೈಸ್. ಎಲ್ಲೆಲ್ಲಿ ಇವ್ರುಗಳು ಮಾನ ಮರ್ಯಾದೆ ಇಟ್ಕೊಂಡಿದ್ದಾರೆ, ಎಲ್ಲೆಲ್ಲಿ ಇವರು ಸಂಕೋಚ ಬಿಗುಮಾನಗಳು ಇಟ್ಕೊಂಡಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇರಲಿ ಬಿಡಿ ಅದೊಂದು ಕಡೆ. ಸೊ ಈಗ ತಿಂಡಿ ಟೈಮ್ ಆಯಿತು. ಇಲ್ಲಿ ಬಫೆ ಸಿಸ್ಟಮು. ಸೊ ಏನೇನಿತ್ತು, ಶಾವಿಗೆ ಪುಲಾವ್ ಇತ್ತು, ಮತ್ತು ನೋಡಿ ಗೈಸ್, ಇಲ್ಲಿ ಹಾಕೊ ಬಂದಿದ್ದೀನಿ ಶಾವಿಗೆ ಉಪ್ಪಿಟ್ಟು, ಪುಲಾವು, ಕೇಸರಿ ಬಾತು, ವಡೆ, ಇಡ್ಲಿ, ಬ್ರೆಡ್ ಜಾಮು ಎಲ್ಲ ಇತ್ತು. ಒಂದು ರೌಂಡ್ ಎಲ್ಲ ಸ್ವಲ್ಪ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಮಾಡಿದೆ, ಬಟ್ ನನಗೆ ಎಲ್ಲದಕ್ಕಿಂತ ಏನು ಇಷ್ಟ ಆಯಿತು ಅಂದರೆ ಶಾವಿಗೆ ಉಪ್ಪಿಟ್ಟು ಇಷ್ಟ ಆಯಿತು. ಚೆನ್ನಾಗಿತ್ತು. ಅಷ್ಟೇ ಗೈಸ್. ಮಿಂಚಂತೆ ಮಿಂಚಿದ ಮಾಯಾ ಜಿಂಕೆ ಮನಸ್ಸಿನ ಹಾಡೆಯ ತೆರೆಯುತ್ತ
ನಾನಿವತ್ತು ಬಂದಿರೋದು ನಾರಾಯಣ್ ನೇತ್ರಾಲಯಗೆ. ಅದೇ ಗೈಸ್ ರಾಜಾಜಿನಗರಲ್ಲಿ ಇದೆಯಲ್ಲ ಬ್ಯಾಂಗ್ಳೂರಲ್ಲಿ. ಸೊ ಅಲ್ಲಿಗೆನೆ ನಾನು ಇವಾಗ ಬಂದಿರೋದು. ಯಾಕೆ ಬಂದಿದ್ದೀನಿ? ಅಫ್ಕೋರ್ಸ್ ನಾರಾಯಣ್ ನೇತ್ರಾಲಯಗಿನ ಯಾಕೆ ಬರ್ತಾರೆ ಗೈಸ್? ಕಣ್ ತೋರ್ಸೋಕ್ಕೆ ಬಂದಿರೋದು. ಬನ್ನಿ ತೋರ್ಸೋಣ. ರಿಜಿಸ್ಟ್ರೇಷನ್ ಫಸ್ಟ್ 51 rupees. ಫಾರ್ ದ ಫಸ್ಟ್ ಟೈಮ್ ನಾನು ಈ ನಾರಾಯಣ್ ನೇತ್ರಾಲಯಗೆ ಬಂದಿರೋದು. ಆ್ಯಂಡ್ ನನಗೂ ಗೊತ್ತಿಲ್ಲ ಎಲ್ಲಿ ಹೋಗ್ಬೇಕು, ಏನು ಪ್ರೊಸೀಜರ್ಸ್ ಅಂತ. ಬಟ್ ಅದೇನು ತಿಳ್ಕೊಳ್ಳೋದೇನು ಕಷ್ಟ ಅಲ್ಲ. ಸೊ ಹಾಗಾಗಿ ಒಂದು ಕೈ ನೋಡೇ ಬಿಡೋಣ ಅಂತ ಬಂದಿದ್ದೀನಿ. ಸೊ ಏನೂ ಕಷ್ಟ ಅಲ್ಲ ಗೈಸ್. ನಾಲೆಡ್ಜ್ ಒಂದು ಇರಬೇಕು, ಇಂಗ್ಲೀಷ್ ಒಂದು ಬರಬೇಕು, ಟಸ ಪುಸ್ಸ ಅಂದರೆ ಸಾಕು ಅಲ್ವಾ? ಸೊ ಪ್ರಾಬ್ಲಮ್ಮೇ ಇಲ್ಲ. ಹೀರೋಯಿನ್ ಬಂದು ಅವರಿಗೆ ಅಲ್ಲಿ ಬೇರೆ ಪ್ರಾಬ್ಲಮ್ ಆಯ್ತಲ್ಲ. ತುಂಬ ಶಾರ್ಟ್ ಆಗಿದೆ. ಬೆಳಗ್ಗೆ 11:30ಗೆ ನಾವಿಲ್ಲಿ ಬಂದವರು. ಸೊ ಈಗ ಆಲ್ರೆಡಿ ಹತ್ತತ್ರ 3:30 ಆಗಿದೆ. ಇನ್ನೂ ಇಲ್ಲೇ ಇದ್ದೀವಿ. ಆ್ಯಂಡ್ ಆ ಟೆಸ್ಟು ಈ ಟೆಸ್ಟು ಅನ್ಕೊಂಡು ಮಾಡಿಸ್ತಾನೆ ಇದ್ದಾರೆ. ಸೊ ಅದನ್ನೆಲ್ಲ ಮಾಡಿಸಿ ಕೂತಿದ್ದೀವಿ ಗೈಸ್. ನನಗೆ ಊಟ ತಿಂಡಿ ಎಲ್ಲ ಅಭ್ಯಾಸ ಇಲ್ಲ. ಹೊರಗಡೆ ಹೋದಾಗ ನಂಗೆ ಈ ರೀತಿ ಫಾರ್ಮಲ್ ಆಗಿ ತಿನ್ನೋಕ್ಕೆ ಇಷ್ಟ ಆಗಲ್ಲ. ನಾನು ಏನಿದ್ರು ಜಂಕ್ ಫುಡ್ಡು ಇಲ್ಲಾಂದರೆ ಸ್ಟಾರ್ಟರ್ಸ್ ಇಂಥದ್ದು ತಿಂದ ಅಭ್ಯಾಸ. ಅದರಲ್ಲೂ ಇವತ್ತು ವೆಜ್ಜು ಗೈಸ್, ನಾವು ತಿನ್ನೋದೇ ಇಲ್ಲ. ಸೊ ಹಾಗಾಗಿ ಎಂತ ಮಾಡೋದು ಅಂದ್ಕೊಂಡು ಸೌತ್ ಇಂಡಿಯನ್ ಮೀಲ್ಸ್ ಆರ್ಡರ್ ಮಾಡಿ ತಗೊಂಡು ಗೈಸ್. ಅಲ್ಲಿ ನಿಯರ್ ಬೈ ಇದ್ದಿದ್ದು ಇದು ಒಂದೇ ಹೋಟೆಲ್ಲು ಗೈಸ್ ಅಷ್ಟೇ, ಇನ್ಯಾವುದೂ ಇಲ್ಲ. ಸೊ ಇಲ್ಲೇ ಬಂದ್ವು. ಓಕೆ, ನಾಟ್ ಬ್ಯಾಡ್ ಹಂಗನ್ಬಿಟ್ಟು ಅಷ್ಟೊಂದು ಹೊಗಳೋ ಥರನೂ ಏನಿಲ್ಲ. ಸೊ ತುಂಬ ಲೇಟಾಗಿ ಹೋಗಿತ್ತು ನಾವು ಊಟ ಮಾಡಿದಾಗ, ಆಲ್ರೆಡಿ 4 o'clock. ಸೊ ಹಾಗಾಗಿ ಊಟ ಮಾಡಿ ಅಲ್ಲಿ ಹೋಗಿ ರಿಪೋರ್ಟ್ಸ್ ಎಲ್ಲ ಇಸ್ಕೊಂಡು ಈಗ ಬಂದ್ವು. ಪ್ರೊಸೀಜರ್ ಕಂಪ್ಲೀಟ್ ಆಗಲಿಲ್ಲ, ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಇತ್ತು. ಏನೋ ಆ್ಯಂಜಿಯೋಗ್ರಾಮ್ ಮಾಡಬೇಕು ಅಂದರು. ಹಾಗಾಗಿ ಎಂತ ಮಾಡೋದು, ರೂಮ್ ಅಂತೂ ಮಾಡಿದ್ವು, ಅಲ್ಲಿರ್ಬೋದಿತ್ತು. ಬಟ್ ನಮ್ಮಮ್ಮ ಅಂತೂ ತುಂಬ ಫೋರ್ಸ್ ಮಾಡಿ ಬನ್ನಿ 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 ಅಂತಿದ್ರು. ಮತ್ತು ಅಲ್ಲಿ ನಂದು ಫ್ರೆಂಡ್, ಐ ಮೀನ್ ಚಿಂಟು ಪಪ್ಪದು ಫ್ರೆಂಡ್ ಮನೇನೂ ಇತ್ತು. ಸೊ ಅವರು ಬನ್ನಿ ಬನ್ನಿ ಅಂತಿದ್ರು. ಆ್ಯಕ್ಚುಲಿ ಅಕ್ಕನ ಮನೇನೂ ಇತ್ತು, ಬಟ್ ನಮ್ಮ ಅಕ್ಕಗೇನೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು. ಸೊ ಎಲ್ಲಿ ಹೋಗೋದು, ಎಲ್ಲಿ ಬಿಡೋದು, ಏನು ಮಾಡೋದು ಅಂತ ಡೈಲಾಮ. ಬಟ್ ಫೈನಲಿ ಡಿಸೈಡ್ ಮಾಡ್ಕೊಂಡ್ವು ಇವತ್ತು ಚನ್ನರಾಯಪಟ್ಟಣಗೆ ಹೋಗ್ಬಿಡೋಣ ಅಂತ. ಸೊ ರೈಟ್ ನಾವೀಗ ಚನ್ನರಾಯಪಟ್ಟಣ ಬಸ್ ಹತ್ತಿದ್ದೀವಿ ಗೈಸ್. ಚನ್ನರಾಯಪಟ್ಟಣಕ್ಕೆ ನಿಜ ಹೇಳ್ತೀನಿ ಹೋಗಲೇಬಾರ್ದು. ಲೈಕ್ ಯಾವಾಗ ಹೋಗ್ತೀನಿ ಅನ್ನೋದು ಗೊತ್ತಿಲ್ಲ, ಬಟ್ ಹೋಗಲೇಬಾರ್ದು ಅಂತ ಅಂದ್ಕೊಂಡಿದ್ದು ನಿಜ. ಆದರೆ ವಿಧಿ ಲಿಖಿತ ನೋಡಿ, ಅಲ್ಲಿಂದ ಬಂದು 3-4 ಡೇಸ್ಗೆ ಮತ್ತೆ ಚನ್ನರಾಯಪಟ್ಟಣಕ್ಕೆ ಹೋಗೋ ಥರ ನನ್ನ ಹಣೆಯಲ್ಲಿ ಬರ್ದಿದೆ. ಸೊ ಏನು ಹೇಳಬೇಕು ಗೈಸ್ ಇದಕ್ಕೆ? ನನಗೆ ನಿಜ ಹೇಳ್ತೀನಿ, ಅಲ್ಲೋಗೋಕ್ಕೂ ಇಷ್ಟ ಇಲ್ಲ, ಎಲ್ಲೋಗೋಕ್ಕೂ ಇಷ್ಟ ಇಲ್ಲ. ಇಲ್ಲೇ ಇದ್ಬಿಡೋಣ ಅಂತ ಅಂದ್ಕೊಂಡೆ. ಬಟ್ ನನಗೆ ಮೇಜರ್ ಹೊಡೆತ ಬಿದ್ದಿದ್ದು ಎಲ್ಲಿ ಅಂದರೆ, ನನ್ನ ಜೊತೆ ಬಂದಿದ್ದವರು ಅಪರೂಪಕ್ಕೆ ಬಂದಿದ್ದಾರೆ. ಸೊ ಇಷ್ಟು ದೂರ ಬಂದು ನಾನು ನಮ್ಮೂರಿಗೆ ಕರ್ಕೊಂಡು ಹೋಗಲಿಲ್ಲ ಅಂದರೆ ಫೀಲ್ ಹಾರ್ಡ್. ಸೊ ಎಂತ ಮಾಡೋದು, ತುಂಬ ಯೋಚನೆ ಮಾಡಿ 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 ಕೊನೆಗೆ ಇಲ್ಲ, ಪರವಾಗಿಲ್ಲ, ನನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದರೂ ಪರವಾಗಿಲ್ಲ, ನಾನು ಅಂದ್ಕೊಂಡಿದ್ದೆಲ್ಲ ನಡೀದೇ ಇದ್ರೂ ಪರವಾಗಿಲ್ಲ, ಒಂದು ಸಲ ಹೋಗಿ ಬಂದ್ಬಿಡೋಣ. ಸೊ ಮತ್ತೆ ಈ ಟೈಮ್ ಯಾವಾಗ ಸಿಗುತ್ತೋ, ಮತ್ತೆ ಈ ರೀತಿ ಚಾನ್ಸ್ ಯಾವಾಗ ಸಿಗುತ್ತೋ ಗೊತ್ತಿಲ್ಲ. ಸಿಕ್ಕಿದಾಗ ಅಟ್ಲೀಸ್ಟ್ ಹೋಗಿ ಬರೋಣ ಅಂತ ಅಂದ್ಕೊಂಡು ಈಗ ಆ ಕಡೆ ಹೊರಟಿದ್ದೀವಿ ಗೈಸ್. ಹೋಗ್ತಾ ಒಂದು ಮಧ್ಯ ಬ್ರೇಕ್ ಇತ್ತು. ನನಗೆ ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಹೊಟ್ಟೆಲಿ ಸಂಕಟ ಆಗ್ತಿದೆ. ಬಿಕಾಸ್ ನನ್ನ ಜೊತೆ ಬಂದಿರೋರು ವಯಸ್ಸಾಗಿರೋರಲ್ಲ. ಸೊ ಹಾಗಾಗಿ ಇಷ್ಟು ಲಾಂಗ್ ಜರ್ನಿ ಬಸ್ಸಲ್ಲಿ ಮಾಡಿಸ್ತಾ ಇದ್ದೀನಿ ಅಂತ ಒಂದು ಕಡೆ ಬೇಜಾರು.
ಅಕಸ್ಮಾತ್ ಅಮ್ಮನ ಮನೆಗೆ ಕರ್ಕೊಂಡು ಹೋಗಿಲ್ಲ ಅಂದರೆ ನನಗೆ ಲೈಫ್ ಟೈಮ್ ಅದೊಂದು ಬೋರ್ಡ್ ಇರುತ್ತೆ. ಅಷ್ಟು ದೂರ ಹೋಗಿ ನೋಡು ಅವ್ರ ಅಮ್ಮನ ಮನೆಗೆ ಕರ್ಕೊಂಡು ಹೋಗಲಿಲ್ಲ ಅಂತ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಅದು ನನಗೆ ಗೊತ್ತು. ಸೊ ಯಾರು ಬೇಕಾದ್ರೂ ಅನ್ಬೋದು, ಈ ಹತ್ರದವ್ರು ಬೇಕಾದ್ರೂ ಅನ್ಬೋದು, ದೂರದವ್ರು ಬೇಕಾದರೂ ಅನ್ಬೋದು. ಸೊ ನನಗೆ ತುಂಬ ಮೆಂಟಲಿ ನನಗೆ ಹೆಂಗಾಗೋಯ್ತು ಅಂದರೆ ಏನು ಡಿಸೈಡ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಬಟ್ ಫೈನಲಿ ಸ್ಟ್ರಾಂಗಾಗಿ ಡಿಸೈಡ್ ಮಾಡಿ ಆಗಿದ್ದಾಗೋಗ್ಲಿ ಹೋಗ್ಬಿಡೋಣ ಅಂದ್ಬಿಟ್ಟು ಚನ್ನರಾಯಪಟ್ಟಣಕ್ಕೆ ಬಂದು ಸೇರ್ಕೊಂಡ್ವು. ನಾವು ಮನೆ ರೀಚ್ ಆದಾಗ ರಾತ್ರಿ 11 ಗಂಟೆ ಆಗಿತ್ತು ಗೈಸ್. ಹೇಗೂ ವೆಜ್ ಊಟ ಅಲ್ಲ, ಸೊ ಬಂದು ಊಟ ಮಾಡಿಬಿಟ್ಟು ಮಲ್ಕೊಂಡ್ಬಿಟ್ವು. ಗೈಸ್ ಮತ್ತೆ ಬಂದಿದ್ದೀನಿ ಚನ್ನರಾಯಪಟ್ಟಣಕ್ಕೆ. ಆದರೆ ಯಾರ ಜೊತೆ ಹೇಳಿ? ಚಿಂಟು ಅವ್ರ ಅಜ್ಜಿ ಜೊತೆ. ಕಾಫಿ ನೋಡಿ ಗೈಸ್, ಬರೋಕ್ಕಿಲ್ಲ ಅಂತ ಹೋಗೋದು ಮತ್ತು ಬರೋದು ಅಂತ ಹೇಳ್ತಾವ್ರು ನಮ್ಮಮ್ಮ. ಹಾಗೆ ನಾವು ಬರ್ತಾ ಇರಲಿಲ್ಲ ಗೈಸ್. ಚಿಂಟು ಅವ್ರ ಅಜ್ಜಿ ಬಂದು ತುಂಬ ವರ್ಷಗಳು, ಡಿಕೇಡ್ಸ್ ಅಂದರೆ 10 ವರ್ಷದ ಮೇಲಾಗಿದೆ. ಸೊ ಅವ್ರನ್ನ ಕರ್ಕೊಬರೋಣ, ಇಷ್ಟು ದೂರ ಬಂದಿದ್ದಾರೆ, ಸೊ ಕರ್ಕೊಂಡೇ ಬಂದ್ಬಿಡೋಣ ಅಂದ್ಬಿಟ್ಟು ಕರ್ಕೊಬಂದೆ ಅಷ್ಟೇ. ಇಲ್ಲ ಅಂದಿದ್ರೆ ಬರ್ತಿರ್ಲಿಲ್ಲ ಗೈಸ್. ಅಲ್ಲಿ ಲಕ್ಸುರಿಯಾಗಿದ್ದೆ, ಹೋಟ್ಲಲ್ಲಿ ರೂಮ್ ಮಾಡಿಕೊಂಡು ಬೇರೆ ಮಾಡಿದ್ದೀವಿ. ಬೆಳಗ್ಗೆ ತನಕ ಇತ್ತು, ಆದರೂ ಸಹ ಚೆಕ್ಔಟ್ ಮಾಡ್ಕೊಂಡು ಬಂದುಬಿಟ್ವು. ನೋಡೋಣ ನಮ್ಮ ಅಮ್ಮನ ಮನೆ ತೋರಿಸೋಣ ಅಂತ. ಬರ್ಬೇಕಾದ್ರೆ ಅನ್ನಿಸ್ತು, ಅಯ್ಯೋ ಬರದೇ ಇದ್ರು ಆಗಿರೋದು, ಮುಚ್ಕೊಂಡಲ್ಲೇ ಇದ್ದಿದ್ರೆ ಆಗಿರೋದು ಅಂತ. ಅಯ್ಯೋ ವಸಿ ರಶ್ ಎಲ್ಲ ಕಣಮ್ಮ. ಥೂ, ಕೆಳಗೆಲ್ಲ ಕೂತ್ಕೊಂಡು ಎಲ್ಲ ಟ್ರಿಪ್ಪು ಮಂಗಳೂರಿಗೆ ಡೈರೆಕ್ಟ್ ಬಸ್ಸು. ಅಯ್ಯೋ ಕರ್ಮ. ಈ ಸಿದ್ದರಾಮಯ್ಯ ಫ್ರೀ ಟಿಕೆಟ್ ಮಾಡಿಬಿಟ್ಟು ಹೆಂಗಸ್ರುಗಳು ಯಾರೂ ಮನೇಲಿ ನಿಲ್ತಾ ಇಲ್ಲ. ಮಕ್ಕಳು ಮರಿ ಸಮೇತ. ಅಪ್ಪ ದೇವ. ಮುಂಚೆ ಎಲ್ಲ ರಾತ್ರಿ 8 ಗಂಟೆ ಆದರೆ ಸಾಕು, ಯಾರೂ ಜನ ಇರ್ತಿರ್ಲಿಲ್ಲ ಹೆಂಗಸರು ಬಸ್ಸಲ್ಲಿ. ಈಗ ಪಿತ ಅಂತಿರ್ತಾರೆ. ಬಸ್ ಸ್ಟ್ಯಾಂಡಲ್ಲೂ ಅವರೇ, ಬಸ್ ಒಳಗೂ ಅವರೇ, ನುಗ್ಗಲೂ ಅವರೇ. ಫ್ರೀ ಟಿಕೆಟು ಅಂದ್ಬಿಟ್ಟು ಈ ಕಂಡಕ್ಟರ್ಗಳು ಮರ್ಯಾದೆ ಕೊಡೋದಿಲ್ಲ. ನಮ್ಮನ್ನು ಇಳ್ಸೋಕ್ಕೆ ನೋಡ್ತಾರೆ. ಅಲ್ಲಿ ಹಾಸನ್ ಬಸ್ ಇದೆ ಹೋಗಿ, ಶೆಟ್ಲು ಬಸ್ ಇದೆ ಹೋಗಿ. ನಾವು ಹೋಗೋದು ಲೇಟು, 7:30 ಹೊರಡೋದು. ಮತ್ತು ರಿಸರ್ವೇಷನ್ ಬೇರೆ ಆಗಿರುತ್ತಲ್ಲ, ಅದು ಹೇಳೋಕೆ ರೆಡಿ ಇಲ್ಲ. ಇಲ್ಲಿ ಕೂತ್ಕೋಬೇಡಿ ಅಂತಾರೆ, ಅಲ್ಲಿ ಕೂತ್ಕೋಬೇಡಿ ಅಂತಾರೆ. ಕರ್ಮ. ನಾನು ಒಬ್ಬಳೇ ಇದ್ದರು ದಬಾಯಿಸಿವೆ. ಇವರಿದ್ರಲ್ಲ ಪಾಪ, ಮತ್ತು ಸೀಟ್ ಸಿಗ್ದೇ ಹೋಗುತ್ತೆ ಅಂದ್ಬಿಟ್ಟು ಸುಮ್ಮನಾದೆ. ಈ ಸಿದ್ದರಾಮಯ್ಯ ಫ್ರೀ ಟಿಕೆಟ್ ಮಾಡಿಬಿಟ್ಟು ದುಡ್ಡು ಕೊಟ್ಟು ಹೋಯ್ತೀವಿ ಅಂದ್ರೂ, ದುಡ್ಡು ಕೊಟ್ಟು ಹೋಗೋರ್ಗು ಕೇಪಬಲ್ ಇದ್ರೂ ನಾವೀಗ ಫ್ರೀ ಟಿಕೆಟ್ ಅಲ್ಲ ತಗೋತೀವಲ್ಲ, ಮರ್ಯಾದೆನೇ ಇಲ್ಲ ಹೆಂಗಸ್ರಿಗೆ ಗೈಸ್, ಮರ್ಯಾದೆನೇ ಇಲ್ಲ. ಕೇಪಬಲ್ ಎನಫ್ ಇದ್ರೂ ನಾವು ಫ್ರೀ ಟಿಕೆಟ್ ತೊಗೋತೀವಿ ಅಲ್ಲ, ನಂಬ್ಕೊಂಡ್ರೆ ಆಗಲ್ಲ ಅವರಿಗೆ. ಹೆಂಗಸರು ಅಂದರೆ ಆಗಲ್ಲ, ಹಂಗಾಗೋಗಿದೆ ಬಸ್ಗಳಲ್ಲೆಲ್ಲ. ಗೈಸ್, ಅಲ್ಲೇ ಆಗಿರ್ಬೋದು, ಇಲ್ಲೇ ಆಗಿರ್ಬೋದು, ನಮ್ಮ ಅಪ್ಪ ಅಮ್ಮ ಅಂಕೋಲ ಬಂದಾಗ ಅವರು ನನ್ನ ಜವಾಬ್ದಾರಿ ಆಗಿರ್ತಾರೆ. ಸೊ ಅವ್ರಿಗೆ ಏನೇನು ಬೇಕಲ್ಲ ನಾನು ಎಲ್ಲ ಫೆಸಿಲಿಟೇಟ್ ಮಾಡ್ತೀನಿ. ಹಾಗೇನೆ ಇವತ್ತು ಬಂದಿರೋರು ಇಲ್ಲಿ ಚಿಂಟು ಅಜ್ಜಿ ನನ್ನ ಕಡೆಯವರೇ. ಸೊ ಹಾಗಾಗಿ ಅವ್ರಿಗೇನು ತೊಂದರೆ ಆಗಬಾರ್ದು ಆ್ಯಂಡ್ ಏನು ಕಿರಿಕಿರಿ ಆಗಬಾರ್ದು. ಸೊ ನಮ್ಮಮ್ಮಂಗೆ ನಾನು ಎಲ್ಲ ಕೆಲಸನೂ ಮಾಡಿಕೊಟ್ಬಿಡ್ಬೇಕು, ಸೊ ದಟ್ ನಮ್ಮಮ್ಮ ಪಿಯಾ ಮಾಡಬಾರ್ದು. ಹಾಗೆ ಅದಕ್ಕೋಸ್ಕರ ಬೇಗ ಎದ್ದಿದ್ದೀನಿ. ನಿಮಗೂ ಗೊತ್ತು, ನಾನು ಸಹ ಜರ್ನಿ ಮಾಡಿದ್ದೀನಿ. ನಾನು ಅವ್ರ ಜೊತೆ ಸಮವಾಗಿ ಜರ್ನಿ ಮಾಡಿದ್ದೀನಿ, ಕೆಲಸ ಮಾಡಿದ್ದೀನಿ, ಅಲ್ಲೆಲ್ಲ ಓಡಾಡಿದ್ದೀನಿ. ಸೊ ಮತ್ತೆ ಬಂದಿದ್ದೀನಿ ಇಲ್ಲಿ, ಮತ್ತೀಗ ಎದ್ದು ಕೆಲಸ ಮಾಡ್ತಾ ಇದ್ದೀನಿ. ಯಾಕೆ ಹೇಳಿ? ಸೊ ನಮ್ಮ ಅಮ್ಮಂಗೆ ಹೆಲ್ಪ್ ಆಗಬೇಕು ಆ್ಯಂಡ್ ನಮ್ಮ ಅಮ್ಮಂಗೆ ಬರ್ಡನ್ ಆಗಬಾರ್ದು. ಆ್ಯಂಡ್ ಮೋರ್ ಓವರ್ ನಿಮಗೆ ಗೊತ್ತು, ನಮ್ಮ ಅಮ್ಮನೂ ಸಹ ಈಗ ಪೇಷಂಟೇನೆ.
ಅದಕ್ಕೋಸ್ಕರ ನಾನು ನನ್ನ ಕೈಲಾದಷ್ಟು ಹೆಲ್ಪ್ ಮಾಡಿ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ಳೋಣ, ಎಲ್ಲರೂ ನಗ್ನಗ್ತಾ ಇರೋ ಥರ ಫೀಲ್ ಮಾಡ್ಸೋಣ ಅಂದ್ಬಿಟ್ಟು ಬೇಗ ಬೇಗ ಎದ್ದು ಕೆಲಸಗಳ್ನ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಆ್ಯಂಡ್ ನಿನ್ನೆ ಆ್ಯಕ್ಚುಲಿ ನಾವೇನು ರೂಮ್ ಮಾಡಿದ್ವಲ್ಲ ಅಲ್ಲಿ ಆ್ಯಕ್ಚುಲಿ ನಾವು ಸ್ನಾನ ಎಲ್ಲ ಮಾಡಿರಲಿಲ್ಲ. ಬಿಕಾಸ್ ಮತ್ತೆ ಹಾಸ್ಪಿಟಲ್ ಹೋಗ್ತೀವಿ, ಮತ್ತೆ ಗಲೀಜಾಗ್ತೀವಿ. ಹಾಗಾಗಿ ವಾಪಸ್ ಬಂದಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ವು. ಬಟ್ ಬಂದಮೇಲೆ ಪ್ಲ್ಯಾನ್ ಚೇಂಜ್ ಮಾಡಿ ಈ ಕಡೆ ಬಂದ್ವಲ್ಲ, ಸೊ ಹಾಗಾಗಿ ಇಲ್ಲೇ ಡೈರೆಕ್ಟಾಗಿ ಬಂದು ರಾತ್ರಿ ಸ್ನಾನ ಮಾಡಿ ಫ್ರೆಶ್ ಆಗಿ ಮಲ್ಕೊಂಡಿದ್ದು. ಸೊ ಇನ್ನೂ ಬೇಜಾನ್ ಕೆಲಸ ಇದೆ. ನಮ್ಮಮ್ಮ ಬೇರೆ ಪೇಷಂಟು, ಬಗ್ಗೋದು ಹೇಳೋದು ಮಾಡೋ ಹಾಗಿಲ್ಲ ಅಲ್ಲ. ಸೊ ಎಲ್ಲ ಒದ್ರಾಸ್ಬಿಡೋಣ ಅಂತ ಒದ್ರಾಸಿ ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ಮಾಡಿಬಿಡೋಣ, ಚಿಂಟು ಅವ್ರ ಅಜ್ಜಿ ಎದ್ದೋಳೋ ಅಷ್ಟರಲ್ಲಿ ಅಂದ್ಬಿಟ್ಟು ಎಲ್ಲ ಮಾಡ್ತಾ ಇದ್ದೀನಿ ಗೈಸ್. ಬಿಕಾಸ್ ನಮ್ಮಮ್ಮಂಗೆ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಲ್ಲ, ಲೈಕ್ ಬೇರೆಯವ್ರ ಮುಂದೆ ನಾನು ಕೆಲಸ ಮಾಡಬಾರ್ದು ನಮ್ಮಮ್ಮಂಗೆ. ಸೊ ಚಿಂಟು ಅವ್ರ ಅಜ್ಜಿ ಮುಂದೆನೂ ನಾನು ಕೆಲಸ ಮಾಡೋದು ಅವ್ರಿಗೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಅವ್ರು ಹೇಳೋಕ್ಕೂ ಮುಂಚೆನೇ ಎಲ್ಲ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ. ಇವರೊಬ್ಬರು ಎಲ್ಲ ಕಡೆ ಸ್ಟೇಜ್ ಬ್ಲಾಕ್ ಮಾಡ್ತಾರೆ ನೋಡಿ, ಇಲ್ಲೂ ಬ್ಲಾಕ್ ಮಾಡಿದ್ದಾರೆ. ಎಲ್ಲ ಕಡೆ ಬ್ಲಾಕ್ ಮಾಡ್ಕೋತಾರೆ, ಅವ್ರು ಮಾತ್ರ ಬ್ಲಾಕ್ ಮಾಡ್ಕೊಂಡು ಇಟ್ಕೋಬೇಕು. ಗೈಸ್, ಬೆಳಗ್ಗೆನೆ ಎದ್ದು ಸ್ವಲ್ಪ ಎಡಿಟಿಂಗ್ ಮಾಡಿದೆ, ಆಮೇಲೆ ಬಟ್ಟೆ ಒಗ್ದಿದ್ದೀನಿ. ಸೊ ಚಿಂಟು ಅವ್ರ ಅಜ್ಜಿದು, ನಂದು ಮತ್ತು ನಮ್ಮ ಅಪ್ಪಂದು ಸ್ವಲ್ಪ ಇತ್ತು. ನಮ್ಮಮ್ಮ ಎಲ್ಲ ಆಲ್ರೆಡಿ ವಾಷಿಂಗ್ ಮಿಷಿನ್ಗೆ ಹಾಕಿದ್ರು. ನಮ್ಮ ಅಪ್ಪಂದು ಸ್ವಲ್ಪ ಒಂದೆರಡು ಬನೀನು ಮತ್ತು ಇನ್ನರ್ ವೇರ್ ಇತ್ತು. ಸೊ ಅದನ್ನು ವಾಶ್ ಮಾಡಿ ತೊಗೊಂಡು ಹಾಕಿದ್ದೀನಿ. ಬಿಕಾಸ್ ಒಣಗಬೇಕಲ್ಲ ಗೈಸ್, ಅದಕ್ಕೆ ಇವತ್ತು ಮೇಲ್ಗಡೆಗೆ ಬಂದು ಹಾಕ್ಬಿಟ್ಟಿದ್ದೀನಿ. ಸಾಮಾನ್ಯ ನಾವು ಮೇಲ್ಗಡೆಗೆ ಬರಲ್ಲ, ತುಂಬ ಬೇಗ ಬಟ್ಟೆ ಬೇಕು ಅಂದರೆ ಸೊ ಮೇಲ್ಗಡೆಗೆ ಬಂದು ಒಣ ಹಾಕ್ತೀವಿ. ಇಲ್ಲಿ ಬೇಗ ಡ್ರೈ ಆಗುತ್ತೆ. ಸೊ ನೋಡಿ, ಬನ್ನಿ ತರಿಸ್ತೀನಿ. ಸೊ ನೋಡಿ ಎಷ್ಟು ಬಟ್ಟೆ ಒಗ್ದಾಕಿದ್ದೀನಿ. ಚಿಂಟು ಅವ್ರ ಅಜ್ಜಿ ಅವರೇ ಒಕ್ಕೋತೀನಿ ಅಂತ ಇದ್ದರು. ಇಲ್ಲ ನಾನು ಒಕ್ಕೊಡ್ತೀನಿ, ನೀವು ಆರಾಮಾಗಿರಿ ಅಂದ್ಬಿಟ್ಟು ನಾನೇ ವಾಶ್ ಮಾಡಿ ಹಾಕಿದ್ದೀನಿ ಕ್ಲೀನಾಗಿ. ಹೇಳೋಕ್ಕಾಗಲ್ಲ, ಊರಿಗೆ ಹೋದ್ಮೇಲೆ ಅವ್ರು ಮತ್ತೆ ವಾಶ್ ಮಾಡ್ಕೊತಾರೆ. ಬಟ್ ನಾನಂತೂ ಇದ್ದಿದ್ರಲ್ಲಿ ತುಂಬ ಕ್ಲೀನಾಗಿ ವಾಶ್ ಮಾಡ್ತೀನಿ. ಕ್ಲೀನಾಗಿ ವಾಶ್ ಮಾಡಿ ಒಣಾಕಿದ್ದೀನಿ. ಸೊ ಅದು ಅವರಿಷ್ಟ, ಅಲ್ಲಿ ಹೋದ್ಮೇಲೆ ಏನಾದರೂ ಮಾಡ್ಕೋಬೋದು ಅಷ್ಟೇ. ಬನ್ನಿ ಹೋಗೋಣ ಕೆಳಗಡೆ. ಇವಾಗ ನಮ್ಮ ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಡೋಣ. ಗೈಸ್, ಮೆಜೆಸ್ಟಿಕ್ಕಲ್ಲಿ ಬರ್ತಾ ಇದ್ನಾ. ಸೊ ಅವಾಗ ಅಲ್ಲಿ ನನ್ನ ಕಣ್ಣಿಗೆ ಛತ್ರಿ ಬಿತ್ತು. ಸೊ ಅಲ್ಲಿ ನಮ್ಮ ಮನೆಗೂ ಬೇಕಿತ್ತು, ಅಂಕೋಲ ಮನೆಗೆ ಛತ್ರಿ. ಹಾಗೆ ನಮ್ಮ ಅಮ್ಮಂಗೆ ಛತ್ರಿ ಇರಲಿಲ್ಲ, ಅದಕ್ಕೆ ನಮ್ಮ ಅಮ್ಮಂಗೆ ಒಂದು ಛತ್ರಿ ತೊಗೊಬಂದೆ. ತಗೊಳಮ್ಮ, ನೋಡು ಹೆಂಗೆ ತಂದು ಕೊಡ್ತೀನಿ. ತಗೊಳ್ಳಿ, ನಿಮಗೆ ಅಂತ ತಂದಿದ್ದೀನಿ. ಆಯಿತು ಕಣವ. ಅಪ್ಪಾಜಿ ಹಲೋ. ಅದಿಲ್ಲ, ಅದು ಏನೋ ಹಿಂಗೆ ಓಡಾಡಕ್ಕೆ ಹೋಗಿ ಉಳ್ಕಿರೋದು. ಅದು ಒಂದೊಂದ್ಸಲ ಬರುತ್ತೆ, ಒಂದೊಂದ್ಸಲ ಹೋಗುತ್ತೆ. ಕಾಲು ನೋಕೆ ಎಲ್ಲ ಚಲೋನೇ ಅದು. ನಾನು ಎಲ್ಲೆಲ್ಲಿ ಔಷಧ ಎಲ್ಲ ಮಾಡೀನಿ. ಅದೇನಿಲ್ಲ, ಕೂತ್ಕೊಂಡ್ರೆ ಒಂಚೂರು ಕಾಯಿ ಚೂರು ತಗೊಂಡು. ಅವ್ರಿಗೆ ಚಾಕುಲ್ ಕಟ್ ಮಾಡಕ್ಕೆ ಬರಲ್ಲ, ತುರಮಣೆನೇ ಬೇಕು. ಬೇಗ ಬೇಗ ಕಸ ಗುಡಿಸಿ ಮನೆ ಒರೆಸ್ಕೊಟ್ಬಿಡೋಣ ನಮ್ಮಮ್ಮಂಗೆ.
ಸಲ ಬಾಯಿ ಬದಿ ಕೂತಿದ್ವಡ ಬಾಳಿ ಕೊಡ್ತಾರೆ ಮತ್ತೆ ಅಲ್ಲೇ ಈಗ ಮತ್ತೆ ಬಾಳಿ ಕೊಟ್ಟು ಕಿಚ್ಚಿ ಬಂದು ಪೂರ ತುಂಬ ಹಳ್ಳ ಹೋಗುದ ಕೋಳಿ ಹೊಟ್ಟೆ ಮಾತ್ರ ಬಳಪದಿಗಿದ್ದ ಈ ಬದಿಗಿದ್ದ ಯಾವ್ದು ಮತ್ತೆ ಆ ಫುಡ್ಡು ಇದ್ದೋಡ ಅದೇ ಆ ಸ್ಟೂಲ್ ಕೆಳಗೆ ನಾ ಯಾವ ಕಡೆಗೆ ಒಂಚೂರು ಹಾಕೋಕೆ ನೀರು ಲಾನ್ ಮಾಡ್ಕೊಂಡು ತುಂಬ್ಕೊಂಡು ಬಂದಾಗ ಮಾಡಿ ಇವಾಗ 8 ಗಂಟೆ, ಬಟ್ ಇಷ್ಟು ಬೇಗ ತಿಂಡಿ ಮಾಡಲ್ಲ ಅಲ್ಲ ನಮ್ಮನೆ. ಸೊ ಇವತ್ತು ಬೇರೆ ಬಿರಿಯಾನಿ, ಹಾಗಾಗಿ ಲೇಟ್ ಆಗೇ ಆಗುತ್ತೆ. ಅದಕ್ಕೇನೆ ಅವ್ರಿಗೆ ಅಮ್ಮ ಟೀ ಮಾಡಿಕೊಟ್ಬಿಡಿ ಅಂತ ಹೇಳಿದ್ದೆ. ಸೊ ನಮ್ಮಮ್ಮ ಆಲ್ರೆಡಿ ಟೀ ಮಾಡಿಕೊಟ್ಟಿದ್ದಾರೆ ಅವರಿಗೆ. ಇವಾಗ ನಾನು ಟೀ ಕುಡಿತಾ ಇದ್ದೀನಿ. ಇದ್ರಲ್ಲಿ ಮೊನ್ನೆ ಲಾನ್ ಮಾಡ್ತು ರಾತ್ರಿಗೆ ಅವ್ರು ಕೆಲ್ಸದವ್ರು ಇರ್ತಾರಲ್ಲ, ಅವೊಬ್ಬನೇ ಇದ್ದಾನೆ. ನಮ್ಮಪ್ಪ ಮಟನ್ ತರಕ್ಕೆ ಅಂತ ಹೋಗಿದ್ರು, ಬಟ್ ಮಟನ್ ಅಂಗಡಿ ಓಪನ್ ಆಗಿಲ್ಲ ಅಂತೆ, ಇನ್ನೂ ಲೇಟ್ ಅಂತೆ 1 ಅವರ್. ಬಟ್ ಅಷ್ಟರಲ್ಲಿ ತಿಂಡಿ ಆಗಬೇಕು ಅಲ್ಲ, ಚಿಂಟು ಅವ್ರಜ್ಜಿಗೆ ಬೇಗ ತಿಂಡಿ ತಿಂದ ಅಭ್ಯಾಸ ಅಲ್ಲ, ಹಾಗಾಗಿ ಚಿಕನ್ನೇ ತೊಗೊಂಡು ಬನ್ನಿ ಅಂತ ಹೇಳಿದೆ. ಸೊ ನಮ್ಮಮ್ಮ ಬೇಗ ಬೇಗ ಚಿಕನ್ ಬಿರಿಯಾನಿ ಮಾಡಿದ್ದಾರೆ ನೋಡಿ. ಸೊ ಸಖತ್ತಾಗಿತ್ತು ಚಿಕನ್ ಬಿರಿಯಾನಿ, ನಮಗಂತೂ ತುಂಬ ಇಷ್ಟ ಆಯಿತು. ಚಿಂಟು ಅವ್ರ ಅಜ್ಜಿ ಜಾಸ್ತಿ ತಿನ್ನಲ್ಲ, ಸ್ವಲ್ಪನೇ ತಿನ್ನೋದು, ಬಟ್ ಇಷ್ಟಪಟ್ಟು ತಿಂದರು. ಅವರಿಗೆ ಅಲ್ಲಿ ಟೇಬಲ್ ಮೇಲೆ ಇಟ್ಬಿಟ್ಟು ಬಂದಿದ್ದೀನಿ. ಸೊ ಇವಾಗ ನಾನು ತಗೊಂಡು ಹೋಗೋಣ ಅಂತ ಬಂದೆ. ಬನ್ನಿ ಅವ್ರ ಜೊತೆನೇ ಹೋಗಿ ಅಲ್ಲಿ ಕುತ್ಕೊಳ್ಳೋಣ. ಸೊ ನಮ್ಮಮ್ಮ ಅಂತ ಇದ್ರು, ಏನು ಇಷ್ಟೊಂದು ಲವ್ವು ಅತ್ತೆ ಸೊಸೆ ಅಂತ. ಆ್ಯಕ್ಚುಲಿ ಲವ್ವು ಅನ್ನೋದಕ್ಕಿಂತ ಅವರು ನನ್ನ ಜವಾಬ್ದಾರಿ, ನನ್ನ ರೆಸ್ಪಾನ್ಸಿಬಿಲಿಟಿ. ಅವರಿಗೆ ಸ್ವಲ್ಪನೂ ಬೇಜಾರಾಗದೇ ಇರೋ ಥರ ನಾನು ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ಸೊ ಹಾಗಾಗಿ ನಾನು ಅವ್ರ ಜೊತೆನೇ ಊಟ ತಿಂಡಿ ಎಲ್ಲ ಮಾಡ್ತಾ ಇದ್ದೆ. ಬಟ್ ನಮ್ಮ ಅಪ್ಪ ಅಮ್ಮ ಇಲ್ಲಿ ಬಂದಾಗ ಅವ್ರು ಅಟ್ಲೀಸ್ಟ್ ಗಂಡ ಹೆಂಡತಿ ಜೊತೇಲಿ ಇರ್ತಾರೆ, ಆರಾಮಾಗಿ ಊಟ ಮಾಡ್ತಾರೆ, ನಾನು ಆಮೇಲೆ ಮಾಡ್ಬೋದು. ಬಟ್ ಅಲ್ಲಿ ಅವರೊಬ್ಬರೇ ಇದ್ರು ಅಲ್ಲ, ಸೊ ಅವ್ರ ಜೊತೆಲೇ ನಾನು ಕೂತ್ಕೊಂಡು ನಾನು ಊಟ ತಿಂಡಿ ಎಲ್ಲ ಜೊತೆಲೇ ಇಬ್ರು ಅತ್ತೆ ಸೊಸೆ ಜೊತೆಲೇ ಊಟ ಮಾಡಿಕೊಂಡು ತಿಂಡಿ ತಿನ್ಕೊಂಡು ಇದ್ವು. ನಮ್ಮಮ್ಮಂಗೆ ಜಾಸ್ತಿ ಕೆಳಗೆಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ, ಹಾಗಾಗಿ ಕಾಯಿ ತುರ್ಕೊಟ್ಬಿಡೋಣ ಅಂದ್ಬಿಟ್ಟು ನಾನೇ ತುರ್ಕೊಡ್ತಾ ಇದ್ದೀನಿ. ಇದು ಬಂದು ಸಾರಿಗೆ, ಬೆಳಗ್ಗೆ ಬಂದು ಚಿಕನ್ ಬಿರಿಯಾನಿ ತಿಂದ್ವು ಅಲ್ಲ, ಸೊ ಇವಾಗ ಮಧ್ಯಾಹ್ನ ಊಟಕ್ಕೆ ಮಟನ್ ಸಾರು. ಚಿಂಟು ಅವ್ರ ಅಜ್ಜಿಗೆ ರಾಗಿ ಗಂಜಿ ಕುಡಿದು ಅಭ್ಯಾಸ, ಹಾಗಾಗಿ ಅವ್ರಿಗೆ ರಾಗಿ ಗಂಜಿ ಮಾಡಿಕೊಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಬನ್ನಿ ಮಾಡೋಣ. ನಾನೇನು ಅಷ್ಟಾಗಿ ಮಾಡಲ್ಲ, ಬಟ್ ಅವ್ರು ಮಾಡೋ ಥರ ಬೇರೆ ಥರ ಆ್ಯಕ್ಚುಲಿ ಮಾಡೋದವರು. ಅವ್ರು ಮಾಡೋ ರೀತಿನೇ ಬೇರೆ, ನಾವು ಮಾಡೋ ರೀತಿನೇ ಬೇರೆ. ಸೊ ನನಗೆ ಹೇಗೆ ಬರುತ್ತಲ್ಲ ಆ ರೀತಿ ರಾಗಿ ಗಂಜಿ ಮಾಡಿಕೊಡೋಣ ಬನ್ನಿ. ನನಗಂತೂ ಚಿಂಟು ಅವ್ರ ಅಜ್ಜಿ ನಮ್ಮನೆಗೆ ಬಂದಿರೋದು ತುಂಬಾ ಖುಷಿಯಾಗಿದೆ. ಆ್ಯಂಡ್ ಅವರಿಗೆ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದಿದೆ. ಸೊ ನನ್ನ ಕೈಲಿ ಆದಷ್ಟು ಪ್ರಯತ್ನ ಮೀರಿ ನನ್ನ ಕೈಯಲ್ಲಿ ಏನಾಗುತ್ತಲ್ಲ ಅದನ್ನು ನಗ್ನಗ್ತಾ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಏನೇನು ಹಾಕ್ಬೇಕಾ? ಹಾಕು. ಎಷ್ಟು ಹಾಕ್ಬೇಕು? ಒಂದು ಸ್ಪೂನ? ಒಂದು ಸ್ವಲ್ಪ ಇಡ್ಡೆ ಜಾಸ್ತಿ ಇನ್ನೊಂದು ಚೂರು ಸಾಕು. ನಮ್ಮಮ್ಮಂಗೂ ಆ್ಯಕ್ಚುಲಿ ಇವತ್ತು ಮತ್ತೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು, ಕಣ್ಣಿನ ಡಾಕ್ಟರ್ ಹತ್ರ. ಸೊ ನಮ್ಮಮ್ಮಂಗೂ ಇನ್ನೂ ನೆಟ್ಟಗೆಲ್ಲ ಕಾಣ್ತಾ ಇಲ್ಲ ಅಲ್ಲ, ನಮ್ಮಮ್ಮಂಗೆ ಅದು ಬೇರೆ ಭಯ, ನಮಗೂ ಸಹ ಭಯ. ಆ್ಯಕ್ಚುಲಿ ಅವ್ರಿಗೆ ಗೊತ್ತಿಲ್ಲ, ಎಷ್ಟೇ ನಾವು ಕಿತ್ತಾಡ್ಬೋದು, ಎಷ್ಟೇ ಮಾತಿಗೆ ಮಾತು ಮಾತಾಡ್ಬೋದು, ಬಟ್ ಅವರು ಚಂದ ಇರಲಿ ಅಂತ ನಾನು ಯಾವಾಗಲೂ ಹರಸ್ತೀನಿ. ಸೊ ನಮ್ಮಮ್ಮನ ಕಣ್ಣು ಚಂದ ಆದರೆ ಅಪ್ಪ ಅಮ್ಮ ಇಬ್ಬರು ಚಂದ ಇರ್ಬೋದು. ಸೊ ಹಾಗಾಗಿ ನಮ್ಮಮ್ಮನ ಕಣ್ಣು ಬೇಗ ಬರಲಪ್ಪ ಅನ್ನೋದೇ ನನ್ನ ವಿಷಯ. ಸೊ ಇವತ್ತು ಕರ್ಕೊಂಡು ಹೋಗ್ಬೇಕು. ಮತ್ತು ನಮ್ಮಮ್ಮಂಗೆ ನಾವು ಜಾಸ್ತಿ ಸ್ಟ್ರೈನ್ ಕೊಡೋದಿಲ್ಲ, ಅದಕ್ಕೇ ನಾನು ಅಟ್ಲೀಸ್ಟ್ ಅವರಿಬ್ಬರು ಇದ್ದಾಗ ಮಾಡ್ಕೊಳ್ಳಿ, ನಾನಿದ್ದಾಗ ನಾನೇ ಮಾಡಬೇಕು ಅಂದ್ಬಿಟ್ಟು ಸ್ಟವ್ ಮುಂದೆ ನಾನೇ ಇದ್ದೀನಿ. ಆ್ಯಂಡ್ ಒಗ್ಗರಣೆ ಎಲ್ಲ ನಾನೇ ಹಾಕ್ಕೊಡ್ತಾ ಇದ್ದೀನಿ.
ನಮ್ಮಮ್ಮನೂ ತುಂಬ ಚೆನ್ನಾಗಿ ಮಾತಾಡಿಸ್ಕೊಂಡು ಚಿಂಟು ಅವ್ರ ಅಜ್ಜಿಗೆ ಇದ್ರು. ಅವ್ರಿಗೆ ಟಿವಿ ಹಾಕ್ಬಿಟ್ಟು ಅಲ್ಲೇ ಅಪೋಸಿಟ್ ಕೂತ್ಕೊಳ್ಳಿ ಕರೆಕ್ಟಾಗಿ ಕಾಣುತ್ತೆ ಅಂದ್ಬಿಟ್ಟು ಕರೆಕ್ಟಾಗಿ ಅಲ್ಲಿ ಆ ಕಡೆ ಅಪೋಸಿಟ್ ಕೂರಿಸಿದ್ದಾರೆ. ಈ ಕಡೆಯಿಂದ ಆದರೆ ಕತ್ತೆಲ್ಲ ನೋವಾಗುತ್ತೆ, ಅಲ್ಲಿ ಎದುರುಗಡೆ ಕೂತ್ಕೊಳ್ಳಿ ಅಂದ್ಬಿಟ್ಟು ಕೂರಿಸಿದ್ದಾರೆ. ಸೊ ನಾನಿಲ್ಲಿ ಒಳಗಡೆ ಎಲ್ಲ ಮಾಡ್ತಾ ಇದ್ದೀನಿ ನೋಡಿ. ರಾಗಿ ಗಂಜಿನೂ ಸಹ ಇನ್ನೇನು ರೆಡಿ ಆಗ್ತಾ ಇದೆ. ಸ್ವಲ್ಪ ಆರಿಸ್ಬಿಟ್ಟು ಎಲ್ರಿಗೂ ಕೊಡೋಣ, ನಮ್ಮಪ್ಪಂಗೆ, ನಮ್ಮಮ್ಮಂಗೆ, ಹಾಗೆ ಚಿಂಟು ಅವ್ರ ಅಜ್ಜಿಗೆ ಎಲ್ರಿಗೂ ಸಹ ರಾಗಿ ಗಂಜಿನ ಕೊಡೋಣ. ಈ ಗ್ಯಾಪಲ್ಲಿ ಅವಾಗವಾಗಲೇ ಸ್ವಲ್ಪ ಸ್ವಲ್ಪ ಪಾತ್ರೆಗಳನ್ನ ಬೆಳ್ಕೊಂಡು ಬಿಡೋಣ ಅಂದ್ಬಿಟ್ಟು ಬೆಳ್ಗೋಣ ಅಂದ್ಬಿಟ್ಟು ಬಂದೆ. ಬಿಕಾಸ್ ಮಟನ್ದೆಲ್ಲ ಸ್ವಲ್ಪ ವಾಸನೆ ಜಾಸ್ತಿ ಇರುತ್ತೆ ಅಲ್ಲ, ಅದನ್ನೆಲ್ಲ ಡಬಲ್ ವಾಶ್ ಮಾಡಿಬಿಡೋಣ ಅಂದ್ಬಿಟ್ಟು ಅಲ್ಲೇ ಬೆಳ್ಕೊಂಬಿಟ್ಟೆ. ಅನ್ನ, ಸಾರು, ಮುದ್ದೆ, ಗಂಜಿ ಎಲ್ಲ ರೆಡಿ ಆಯಿತು. ಇವಾಗ ನಾವು ಟೀ ಕುಡಿದ್ಬಿಟ್ಟು ಚಿಂಟು ಅವ್ರ ಅಜ್ಜಿ ಮತ್ತು ನಮ್ಮ ಅಪ್ಪ ಅಮ್ಮಂಗೆಲ್ಲರಿಗೂ ಏನಾದರೂ ರಾಗಿ ಗಂಜಿ ಕೊಡೋಣ ಅಂದ್ಬಿಟ್ಟು ಕೊಟ್ಟು ನಾನೀಗ ಟೀ ಕುಡಿತಾ ಇದ್ದೀನಿ. ಈ ಗ್ಯಾಪಲ್ಲಿ ನಮ್ಮ ಅಮ್ಮನ ತಂಗಿ ಇದ್ದಾರೆ ಅಲ್ಲ, ಸೊ ಅವ್ರನ್ನ ಕರ್ಸೋಣ ಅಂತ ಅಂದ್ಕೊಂಡೆ. ಬಿಕಾಸ್ ನಮ್ಮ ಚಿಂಟು ಅವ್ರ ಅಜ್ಜಿ ಬಂದು ತುಂಬ ವರ್ಷನೇ ಆಗಿದೆ ಅಲ್ಲ, ಸೊ ಅವ್ರುಗಳು ನೋಡಿ ತುಂಬ ವರ್ಷನೇ ಆಗಿದೆ. ಸೊ ನಮ್ಮ ಆಂಟಿನೇ ಇಲ್ಲೇ ಕರಿಯೋಣ ಅಂದ್ಬಿಟ್ಟು ಕರೆದೆ. ಯಾಕಂದರೆ ಚಿಂಟು ಅವ್ರ ಅಜ್ಜಿ ಪಾಪ ನೆನ್ನೆ ಎಲ್ಲ ಜರ್ನಿ ಮಾಡಿದ್ದಾರೆ ಮೊನ್ನೆ ಎಲ್ಲ ಅಲ್ಲ, ಸೊ ಹಾಗಾಗಿ ನೋಡಿ ನಮ್ಮ ಆಂಟಿನೇ ಕರೆಸಿದ್ದೀನಿ. ಬನ್ನಿ ಬನ್ನಿ. ನಿನ್ನೆ ಭಾಳ ಚೆನ್ನಾಗಿದ್ದೇನೆ. ಬರ್ಲಿಲ್ಲ ಆ ಕಡೆ. ಬರ್ತೀವಿ, ಬರೋಕ್ಕೆ ಟೈಮೇ ಸಿಕ್ಕಿಲ್ಲ. ಮಕ್ಕಳು ಮೊಮ್ಮಕ್ಕಳು ಸಂಸಾರ ಹಿಂಗೆ ಐತತ್ತಲ್ಲ. ಅಲ್ಲ ಇದು ರೆಸಾರ್ಟ್ ಗಿಸಾರ್ಟ್ ಎಲ್ಲ ನೋಡೋದು ಬರ್ಲಿಕ್ಕೆ. ಬರ್ತೀನಿ ಒಂದ್ಸಲ, ಬರ್ತೀವಿ ನಮ್ಮ ಮಕ್ಕಳ ಜೊತೆ ಬರ್ತೀವಿ. ಇವಾಗ ಸ್ವಲ್ಪ ಮೊಮ್ಮಕ್ಕಳವೇ ದೊಡ್ಡವಾಗ್ಲಿಂದ ಅದಕ್ಕೆ ಎಲ್ಲೂ ಬರೋಕ್ಕಾಗಲ್ಲ. ಮಗನ ಮಕ್ಕಳು ದೊಡ್ಡವು, ಇನ್ನು ಸಣ್ಣವು. ಅಲ್ಲ ದೊಡ್ಡ ಮಾಡ್ಕೊತ ನಾನೆಲ್ಲೇ ಹೋದರೂ ಎಲ್ಲೇ ಬಿಟ್ಟರು ನಿಮ್ಮನ್ನಂತೂ ಮರೆಯಲ್ಲ ಗೈಸ್. ನಿಮ್ಮ ಬಾಂಡಿಂಗು ಹಾಗೆ ಇರತ್ತೆ. ಸೊ ನಿಮಗೋಸ್ಕರ ವ್ಲಾಗ್ ಅಪ್ಡೇಟ್ ಮಾಡೋಣ ಅಂದ್ಬಿಟ್ಟು ಅಲ್ಲಿ ಹೋಗಿದ್ನ. ಮಳೆ ದಪ್ಪು ಹನಿ ಬಂದ್ಬಿಡ್ತು. ಅದಕ್ಕೆ ಬಟ್ಟೆ ನೀನು ಒಣಾಕಿದ್ದೆ ಅಲ್ಲ ಮೇಲ್ಗಡೆ, ಎತ್ತಾಕ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಬಂದೆ. ಬಿಕಾಸ್ ನಂದು ಮತ್ತು ಚಿಂಟು ಅಜ್ಜಿದು ಬಟ್ಟೆ ಇತ್ತಲ್ಲ, ಸೊ ಅದು ವಾಪಸ್ ತಗೊಂಡು ಹೋಗ್ಬೇಕಲ್ಲ ನಾವು ಹೋಗುವಾಗ. ಅದು ಬೇಗ ಒಣಗ್ಲಿ ಅಂತ ಹಾಕಿದ್ರೆ ಮತ್ತೆ ಮಳೆ ಬೇರೆ ಬರ್ತಾ ಇದೆ ನೋಡಿ, ಹಂಗಾಗಿ ತಗೊಂಡೋಗ್ಬಿಡೋಣ ಅಂತ ಬಂದೆ. ಗೈಸ್, ಮಳೆ ಬರ್ತಾ ಇದೆ, ಬಟ್ಟೆ ಎತ್ಕೊಳ್ಳೋಣ ಅಂತ ಬಂದೆ. ಅಮ್ಮ ಓಡ್ ಬಂದೆ. ಮಳೆ ಬಂತು ಅಂತ ಓಡೋಗಿ ಬಟ್ಟೆ ಎತ್ಕೊಂಡ ನೋಡಿದ್ರೆ ಕೆಳಗೆ ಹೋಗುವಷ್ಟರಲ್ಲಿ ಮಳೆನೇ ನಿಂತೋಯ್ತು ಗೈಸ್. ಮಳೆಗೂ ಗೊತ್ತಾಗೋಗಿದೆ. ಶ್ವೇತಾ ತುಂಬ ಪಾಪದವಳು, ತುಂಬ ಫ್ಲೆಕ್ಸಿಬಲು, ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾಳೆ. ಇವಳಿಗೂ ಸ್ವಲ್ಪ ರನ್ ಮಾಡ್ಸೋಣ ಅಂದ್ಬಿಟ್ಟು ಮಳೆನೂ ಸಹ ಒಂದು ಚಾನ್ಸ್ ತೊಗೊಂಡು ನೋಡ್ತು ನೋಡಿ. ಗೈಸ್, ಅಪ್ಲೋಡ್ ಮಾಡಿ ಆಯಿತು. ಇನ್ನೊಂದು 10 ನಿಮಿಷ ಅದು ಚೆಕ್ ಮಾಡ್ತಾ ಇರುತ್ತೆ. ಸೊ ಆಫ್ಟರ್ ಚೆಕ್ಕಿಂಗ್ ಅದು ಆ್ಯಕ್ಟಿವ್ ಆಗುತ್ತೆ. ಆಮೇಲೆ ನಾನು ಅದನ್ನು ಮಾನಿಟೈಸ್ ಮಾಡಬೇಕು. ನೋಡಿ, ಮಳೆ ಬರೋಂಗೆ ಬಂತು, ಒಂದು ಕ್ಷಣದಲ್ಲಿ ನಿಂತೋಯ್ತು. ನಾನೇನು ಓಡ್ ಬಂದು ಎಲ್ಲ ಕೆಳಗೆ ಹಾಕಿ ಏನೇನು ಸರ್ಕಸ್ ಮಾಡಿದೆ. ಚಿಂಟು ಅವ್ರ ಅಜ್ಜಿ, ನಮ್ಮಮ್ಮ, ನಮ್ಮಪ್ಪ ಮತ್ತು ನಮ್ಮ ಆಂಟಿ, ನಮ್ಮಮ್ಮನ ತಂಗಿ ಇಷ್ಟು ಜನ ಮಾತಾಡ್ತಾ ಕೂತಿದ್ದಾರೆ ಮನೆಯಲ್ಲಿ. ಬನ್ನಿ ಹೋಗೋಣ. ನಾನು ಟೀ ಕುಡಿತಾ ಇರಬೇಕಾದ್ರೆ ಎಲ್ಲರಿಗೂ ರಾಗಿ ಗಂಜಿ ಕೊಡ್ತೀನಿ ಅಂದೆ. ಎಲ್ಲರೂ ಬೇಡ ಅಂದರು. 12 ಗಂಟೆ ಆಗಲಿ 11:15 ಆಗಲಿ ಅಂತ ಹೇಳ್ತಾ ಇದ್ರು. ಸರಿ ಆಯಿತು, ನೀವೇನಾದರೂ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ಟೀ ಕುಡ್ಕೊಂಡೆ. ಇವಾಗ ಟೈಮ್ ಆಯಿತು, ಹತ್ತತ್ರ 12 ಗಂಟೆನೇ ಆಗಿದೆ. ಬನ್ನಿ ಈಗ ಎಲ್ರಿಗೂ ಒಂದು ರೌಂಡು ರಾಗಿ ಗಂಜಿ ಕೊಟ್ಬಿಡೋಣ ಅಲ್ವಾ. ಸೊ ಅವ್ರಿಗೂ ಊಟಕ್ಕಿಂತ ಮುಂಚೆ ಕುಡಿದ್ರೆ ಅವ್ರಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ಊಟದ ಟೈಮಲ್ಲಾದರೆ ಆಮೇಲೆ ಊಟ ಸೇರಲ್ಲ ಅದಕ್ಕೆ. ನಾ ಅಲ್ಲೇ ಇದ್ನಲ್ಲ, ಅದು ಯಾವಾಗ ಬಂದರು? ಗುಣಪ್ಪನ ಮನೆಗೆ ಗುಣಪ್ಪನ ಮನೆ ಇದ್ದ. ರಾಗಿ ಗಂಜಿ ನಾನೇ. ಹೆಂಗೈತೆ?
ಅವರೆಲ್ಲ ಪ್ಲೇನ್ ರಾಗಿ ಗಂಜಿ ಕುಡಿತಾರೆ, ಆದರೆ ನನಗೆ ಆ ರೀತಿ ಸೇರಲ್ಲ. ಅದಕ್ಕೆ ನಾನು ಮೊಸರು ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಡಿತಾ ಇದ್ದೀನಿ. ಈ ರೀತಿ ಕುಡಿದ್ರೆ ಚೆನ್ನಾಗಿರತ್ತೆ. ಆ್ಯಕ್ಚುಲಿ ಇದು ಅಭ್ಯಾಸ ಇದೆ. ನಾನು ಒಂದೊಂದ್ಸಲ ನನಗೆ ಮುದ್ದೆ ಊಟ ಮಾಡೋಕ್ಕಾಗಿಲ್ಲ ಅಂದರೆ, ಆವಾಗ ನಾವು ಮೊಸರು, ಮಜ್ಜಿಗೆ ಹಾಕ್ಕೊಂಡು ಅದನ್ನು ಕಿವುಚ್ಕೊಂಡು ಈ ರೀತಿ ತಿಂತೀವಿ. ಸೊ ಸಖತ್ತಾಗಿರತ್ತೆ. ಇದು ಸಹ ತುಂಬ ಚೆನ್ನಾಗಿತ್ತು. ಹೇಳಿ, ಎಲ್ಲೆಲ್ಲೋ ಇಡ್ತೀರಾ, ಒಂದು ಜಾಗದಲ್ಲಿ ಇಟ್ಕೊಳ್ಳೋದಿಲ್ಲ, ಅವರೆಲ್ಲ ಹುಡುಕಿ ನೀವು. ನಿಮಗೆ ಬೇಡ ಅಂದರೆ ಒಂದು ಜಾಗದಲ್ಲಿ ಇಟ್ಕೊಳ್ಳಿ. ನಮ್ಮಪ್ಪ ಆ್ಯಕ್ಚುಲಿ ಇಲ್ಲೂ ಒಂದು ಒಪಿನಿಯನ್ ತೊಗೊಂಡ್ಬಿಡೋಣ ಅಂತ ಹೇಳಿದ್ರು. ಹಾಗಾಗಿ ಎಲ್ಲರೂ ಈಗ ಹಾಸ್ಪಿಟ್ಲ್ ಕಡೆ ಹೊರಟಿದ್ದೀವಿ. ಬಟ್ ನನಗೆ ಮುಂಚೆ ಅನಿಸಿತ್ತು ಇಲ್ಲೂ ಒಂದ್ಸಲ ತೋರಿಸ್ಬೇಕು ಅಂತ. ಬಟ್ ನಾರಾಯಣ್ ನೇತ್ರಾಲಯಕ್ಕೆ ಹೋಗಿದ್ದೀವಿ, ಬ್ಯಾಂಗ್ಳೂರ್ ಸಿಟಿಲಿ ದೊಡ್ಡ ದೊಡ್ಡ ಸ್ಪೆಷಲಿಸ್ಟು, ಮತ್ತಿನ್ನೇನು ಇಲ್ಲಿ ತೋರಿಸೋದು ಅಂತ ನಾನು ಅಂದ್ಕೊಂಡೆ. ಬಟ್ ಹೇಗೂ ಒಂದ್ಸಲ ಬಂದಿದ್ದೀವಿ ಅಲ್ಲ, ಹೇಗೂ ಇದ್ದೀವಿ, ಇವರು ಸ್ಪೆಷಲಿಸ್ಟು, ತೋರಿಸ್ಬಿಡೋಣ ಒಂದ್ಸಲ ಅಂದ್ಕೊಂಡು ಎಲ್ಲರೂ ಇಲ್ಲಿ ಬಂದವು. ಗೈಸ್, ನಾನು ನಮ್ಮಪ್ಪ ಪ್ಲಾಸ್ಟಿಕ್ ಐಟಮ್ ಸರ್ಚಿಂಗಲ್ಲಿದ್ದೀವಿ. ಡಿಮಾರ್ಟಲ್ಲಿ ಮರ್ತೋಯ್ತು ಕೊನೆ ಮೂಮೆಂಟಲ್ಲಿ. ಸೊ ಇವಾಗ ರಿಲಯನ್ಸ್ ಮಾರ್ಟಿಗೆ ಹೋಗ್ತಾ ಇದ್ದೀವಿ. ನೋಡೋಣ ಸಿಗುತ್ತಾ ಅಂತ. ಬನ್ನಿ. ರಿಲಯನ್ಸ್ ಮಾರ್ಟಿಗೆ ತುಂಬ ಸಲ ಬಂದಿದ್ದೀನಿ, ಬಟ್ ನಾನು ಈ ಫ್ಲೋರ್ಗೆ ಯಾವತ್ತೂ ಬಂದಿರಲಿಲ್ಲ. ಅಲ್ಲಿ ಫಸ್ಟ್ ಫ್ಲೋರಲ್ಲೇನೋ, ಅಲ್ಲಿ ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರು ಅನಿಸುತ್ತೆ, ಅಲ್ಲಿ ಆ್ಯಕ್ಚುಲಿ ಡಸ್ಟ್ಬಿನ್ ಎಲ್ಲ ಇರಲಿಲ್ಲ. ಸೊ ಇಲ್ಲಿ ನೋಡೋಣ ಅಂತ ಬಂದ್ವು. ಸೊ ಇಲ್ಲೂ ಏನು ಅಷ್ಟೊಂದೆಲ್ಲ ಐಟಮ್ಸ್ ಇಲ್ಲ ಗೈಸ್. ಇಲ್ಲಿ ಓಕೆ ಕೈಂಡ್ ಆಫ್ ಇತ್ತು. ಸೊ ಅದು ಯಾವುದೋ ನಮ್ಗೆ ಇಷ್ಟ ಆಗಿಲ್ಲ. ಬಟ್ ಕೆಲವೊಂದು ನ್ಯಾಪ್ಕಿನ್ನು, ಕಾರ್ಪೆಟ್ಸು ಇತ್ತು. ಸೊ ಅದನ್ನು ತಗೊಂಡ್ವು. ಬನ್ನಿ ಗೈಸ್, ನೋಡ್ತಾ ಇದ್ರೆ ನೋಡ್ತಾನೆ ಇರ್ತೀವಿ. ಹೋಗಿ ಬಿಲ್ಲಿಂಗ್ ಮಾಡಿಸ್ಕೊಂಡು ಕಣ್ಣಿನ ಆಸ್ಪತ್ರೆಗೆ ಹೋಗೋಣ. ಅಲ್ಲಿ ಅಮ್ಮ ಮತ್ತೆ ಚಿಂಟು ಅವ್ರ ಅಜ್ಜಿ ಇದ್ದಾರೆ. ಸೊ ಬೇಗ ಹೋಗೋಣ ಬನ್ನಿ. ಕರೆದ್ರ ಅವ್ರದ್ದು ಅದೇ ಲೆನ್ಸ್ ಹಾಕ್ಸಿದ್ದಾರೆ. ಇದಿದೆ ಕಾಣಲ್ಲ. ತುಂಬಾ ಇಂಜೆಕ್ಷನ್ಸ್ ಎಲ್ಲ ತಗೊಂಡಿದ್ದಾರೆ. ಹಾ, ಹೌದು. ಶುಗರ್ ಇದೆಯಮ್ಮ? ಶುಗರ್ ಇಲ್ಲ, ಮತ್ತೆ ಏನಕ್ಕೆ ಬಿಪಿ ಇಲ್ಲ? ಅದೇ ಏನಕ್ಕೆ ಅಂತ ನನಗೂ ರೀಸನ್ ಗೊತ್ತಿಲ್ಲ. ಅದೇ ಅದರಿಂದಾನೇ ಆಗ್ತಿರೋದು. ಅಲ್ಲ, ಇದು ಆಕ್ಚುಲಿ ಕಮ್ಮಿ ಆಗೋ ಚಾನ್ಸಸ್ಸೇ ಇಲ್ವಾ? ಇದೇನಂದ್ರೆ ಅಮ್ಮ, ಇದು ಡಯಾಬಿಟಿಕ್ ಎಡಿಮಾ ಅಂತ ಹೇಳ್ತೀವಿ. ಇದು ಬಂದ್ಬಿಟ್ಟು ಪದೇ ಮರ್ಕಲ್ಸ್ ಅಂತ. ಸೊಲ್ಯೂಷನ್ ಇಲ್ಲ, ಸ್ಟಾಪ್ ಇಲ್ಲ, ಪರ್ಮನೆಂಟ್ ಕ್ಯೂರ್ ಅಂತ ಇಲ್ಲ. ಜಾಸ್ತಿ ಆದಾಗ ಇಂಜೆಕ್ಷನ್ ಕೊಟ್ಟು ಅದನ್ನ ಸ್ವಲ್ಪ ಹತೋಟಿಯಲ್ಲಿ ಇಟ್ಕೋಬೇಕು. ಆಕ್ಚುಲಿ ನಾರಾಯಣ್ ಹೋಗಿದ್ವು, ಅಲ್ಲೊಂದು ಸ್ಕ್ಯಾನ್ ಮಾಡಿಸಿದ್ರು. ಇದು ಯಾವ್ದು ರಿಪೋರ್ಟ್ ಕೊಟ್ಟು ನಮಗೆ ಕಂಪ್ಲೀಟ್ ಕ್ಯೂರ್ ಆಗಬೇಕು. 100ರಲ್ಲಿ 90 ಜನಕ್ಕೆ 1 ರಿಂದ 2 ಇಂಜೆಕ್ಷನಲ್ಲಿ ರೆಸ್ಪಾಂಡ್ ಆಗ್ತವೆ. ಇವ್ರಿಗೆ 3 ಇಂಜೆಕ್ಷನ್, ಅದು ಸ್ಟೀರಾಯ್ಡ್ ಕೊಟ್ಟ ಮೇಲೂ ವರ್ಕೌಟ್ ಆಗಿಲ್ಲ ಅಂತಂದರೆ ಅದೇನಿದೆ ರೀಕ್ಯಾಲ್ಸಿಟ್ರೆಂಟ್ ಅಂತ ಹೇಳ್ತೀವಿ. ಅಂದರೆ ಯಾವ ಮೆಡಿಸನ್ಗೂ ಕೂಡ ಅದು ರೆಸ್ಪಾಂಡ್ ಮಾಡ್ತಿಲ್ಲ ಅಂತ ಅರ್ಥ. ಅಂದ್ರೂ ಒಂದೇನಾದರೂ ಒಂದು ಕೋರ್ಸ್ ಅಂತ ಹೇಳ್ತೀವಿ. 28 ದಿವಸ, 28ರಿಂದ 30 ದಿವಸ ಗ್ಯಾಪ್ನಲ್ಲಿ 3 ತಿಂಗಳು ಕಂಟಿನ್ಯೂಸ್ ಒಂದೊಂದು ಇಂಜೆಕ್ಷನ್ ಕೊಡಬೇಕು. 18,000 ಬರುತ್ತೆ. 3 ಇಂಜೆಕ್ಷನ್ ಕಂಟಿನ್ಯೂಸ್ ಕೊಟ್ಟು ನೋಡೋಣ. ಅದಾದಮೇಲೂ ಪರ್ಸಿಸ್ಟ್ ಆದರೆ ದೆನ್ ಯಾಕೆ ನಾನು ಹಾಗೆ ಬಿಟ್ಟು ಬರೀ ಡ್ರಾಪ್ಸ್ನಲ್ಲೇ ಮೇಂಟೈನ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ನಾವು ಉತ್ತರ ಕನ್ನಡದಲ್ಲಿ ಕಾರವಾರ, ಅದಕ್ಕೆ ಅಲ್ಲಿ ತೋರಿಸಿರೋದು ಬೆಂಗಳೂರಲ್ಲಿ, ಉಡುಪಿನಲ್ಲಿ. ನಿಮಗೆ ಇಂಪ್ರೂವ್ ಆಗ್ತಿದೆ ಇಲ್ವಾ ಅನ್ನೋದು ನಮ್ಗೆ ಮೇನ್ ಬೇಕಾಗಿರೋದು. ಆಗ್ತಾ ಇದೆ ಅಂತಾರೆ. ಅಲ್ಲ, ಇನ್ನೂ ಆಗುತ್ತೆ. ಅವತ್ತು ಹೋಲಿಸಿದ್ರೆ ಬೆಟರ್ ಇದೆ. ಇದು ಇದಕ್ಕಿಂತ ಇನ್ನೂ ಬೆಟರ್ ಆಗಿದೆ. ನಮ್ಗೆ ಇಲ್ಲಿ ಗೊತ್ತಾಗಿದ್ರೆ ಗೊತ್ತಾಗುತ್ತೆ. ಇಷ್ಟು ಕ್ಲಿಯರ್ ಇರಲಿಲ್ಲ. ಪೂರ್ತಿ ಸೆಂಟ್ರಲ್ ಇತ್ತು. ಈಗ ಜಸ್ಟ್ ಇಲ್ಲಿ 2 ಮಿಲಿಮೀಟರ್ ಇದೆ ಅಷ್ಟೇ. ಇಲ್ಲಿ 2 ಲೈನ್ ಇದೆ ನೋಡಿ, ಅಷ್ಟು ಮಾತ್ರ ಇದೆ. ಮಿಕ್ಕಿದ್ದೆಲ್ಲ ಭಾಗನೂ ಕ್ಲಿಯರ್ ಆಗಿದೆ. ಇದನ್ನು ನನ್ನ ಪ್ರಕಾರ ಒಂದು 5 to 7 ಡೇಸಲ್ಲಿ ಪೂರ್ತಿ ಕ್ಲಿಯರ್ ಆಗಿದೆ. ಎರಡನ್ನೂ ಕಂಟಿನ್ಯೂ ಮಾಡಿ. ಯಾವುದು ಆಯಿಂಟ್ಮೆಂಟು ಮತ್ತು ಡ್ರಾಪ್ಸ್. ಆಯಿಂಟ್ಮೆಂಟ್ 5 ಟೈಮ್ಸ್ ಕರೆಕ್ಟಾಗಿ ಹಾಕ್ಬೇಕಮ್ಮ. ಆಗುತ್ತೆ. ಅಯ್ಯೋ ಇದೇನು ಇಂಪ್ರೂವ್ ಆಯ್ತಿಲ್ಲ ಬೇಡ ಅಂತ ಅಂದ್ಕೊಂಡು ಇದು ಮಾಡಕ್ಕೆ ಅಷ್ಟೇ ಇದೆ ಅನ್ಸುತ್ತೆ. ಇಲ್ಲ ಕಡಿಮೆ ಆಗಿದೆ, ಸಾಕಷ್ಟು ಕಡಿಮೆ ಆಗಿದೆ. ಲಾಸ್ಟ್ ಟೈಮ್ ಇಲ್ಲೆಲ್ಲ ಕ್ಲಾರಿಟಿ ಇರಲಿಲ್ಲ. ಇಲ್ಲಿ
ಈ ಜಾಗ ಎಲ್ಲ ಕ್ಲಿಯರ್ ಇರಲಿಲ್ಲ. ಇದು ಈಗ ಇಷ್ಟು ಮಾತ್ರ ಮೇಲಕ್ಕೆ ಹೋಗಿದೆ ಪೂರ್ತಿ. ಅರ್ಥ ಆಯ್ತಾ? ಇದು ಒಂದು ಫೋಟೋ ತಗೊಳ್ಳಿ. ಇರ್ತಾನೆ ಅದು ಯಾವುದು ಯೂಟ್ಯೂಬ್ ಚಾನಲ್ ನಿಮ್ಮದು? ಶ್ವೇತಾಡಿ ಗೌಡ. ನಮ್ಮ ಹಾಸ್ಪಿಟಲ್ ಆಗ್ತಾ ಇದ್ದೀರಾ? ಇಟ್ಸ್ ಆಲ್ರೆಡಿ ತುಂಬ ಲೇಟ್ ಆಗಿದೆ, ಬನ್ನಿ ಫಸ್ಟು ಊಟ ಮಾಡ್ಕೊಂಡು ಬಿಡೋಣ. ನೀವು ಹಾಕೊಳ್ಳಿ. ಚಿಂಟು ಅವ್ರ ಅಜ್ಜಿ ಜೊತೆ ನಾನು ಜೊತೆಲಿ ಕುತ್ಕೊಂಡು ಊಟ ಮಾಡೋಣ ಅಂದ್ಬಿಟ್ಟು ಊಟ ಹಾಕ್ಕೊಳ್ಳೋಣ ಅಂತ ಬಂದೆ. ಇದು ಬಂದು ನನಗೆ ಗೈಸ್. ಚಿಂಟು ಅವ್ರ ಅಜ್ಜಿ ಅಂತೂ ಏನು ಹಾಕೊಡೋಕೋದ್ರೂ ಸಾಕು, ಇಷ್ಟೇ ಸಾಕು, ಇಷ್ಟೇ ಸಾಕು ಅಂತಾರೆ. ಸೊ ಅವರು ನಮ್ಮಂಗೆ ಜಾಸ್ತಿ ತಿನ್ನಲ್ಲ ಗೈಸ್. ನಮಗೆ ನಾರಾಯಣ್ ನೇತ್ರಾಲಯದಲ್ಲಿ ಆಂಜಿಯೋಗ್ರಾಮ್ ಮಾಡಿಸ್ಬೇಕು ಅಂತ ಹೇಳಿದ್ದಕ್ಕೇನೆ ಆ್ಯಕ್ಚುಲಿ ನಾವು ಅಲ್ಲೇ ಸ್ಟೇ ಆಗಿ ಉಳ್ಕೊಳ್ಳೋಣ ಅಂತ ಅಂದ್ಕೊಂಡು ಆಮೇಲೆ ಚನ್ನರಾಯಪಟ್ಟಣಕ್ಕೆ ಬಂದಿದ್ದು. ಸೊ ಇಲ್ಲಿ ಮತ್ತೆ ಇನ್ನೊಂದು ಡಾಕ್ಟರ್ ಒಪಿನಿಯನ್ ತೊಗೊಂಡಿದ್ದು ಎಲ್ಲ ಆಯಿತು. ಸೊ ಡಾಕ್ಟರ್ ಹೇಳಿದ್ರು ಆಂಜಿಯೋಗ್ರಾಮ್ ನೆಸೆಸಿಟಿನೇ ಇಲ್ಲ, ಬಿಕಾಸ್ ಅದೆಲ್ಲ ಹಳೆ ಕಾಲದ್ದು. ಮುಂಚೆ ನಾನು ಸಹ ಅದನ್ನು ಮಾಡಿಸ್ತಾ ಇದ್ದೆ, ಬಟ್ ಇವಾಗ ಅದು ನೆಸೆಸಿಟಿ ಇಲ್ಲ. ಅದನ್ನೇನಾದರೂ ಮಾಡಿಸ್ಕೊಂಡ್ರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗತ್ತೆ, ಹಾಗಾಗಿ ಅದರ ಅವಶ್ಯಕತೆ ಇಲ್ಲ. ಈಗೇನಿದು ಸ್ಕ್ಯಾನಿಂಗ್ ಎಲ್ಲ ಆಗಿದೆ ಅಲ್ಲ, ಇದರಲ್ಲೇ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಏನು ಮಾಡಬೇಕು ಏನು ಬಿಡಬೇಕು ಅಂತ. ಸೊ ಆಂಜಿಯೋಗ್ರಾಮ್ ಬೇಡ, ನೀವೇನಾದರೂ ಮಾಡಿಸೋದಾದರೆ ಅದೇ ನಾನು ಹೀಗೇನು ಹೇಳಿದ್ದೀನಲ್ಲ ಅದನ್ನು ಮಾಡಿ ಅಂತ ಹೇಳಿದ್ರು. ಆ್ಯಕ್ಚುಲಿ ನಾವು ಇವತ್ತಿನ ದಿನ ಬ್ಯಾಂಗ್ಳೂರ್ಗೆ ಹೋಗೋಣ ಅಂತ ಅಂದ್ಕೊಂಡು ನಾವಿಲ್ಲಿ ಬಂದಿದ್ದು. ನೋಡಿದ್ರೆ ನಮ್ಮಮ್ಮ ಬಿಡಲಿಲ್ಲ. ನಾಳೆ ಹೋಗಿ ಅರ್ಲಿ ಮಾರ್ನಿಂಗ್ ಹೋಗಿವ್ರಂತೆ ಅಂತ ನಮ್ಮಮ್ಮ ಹಿಂಸೆ ಮಾಡಿ ಉಳಿಸ್ಕೊಂಡ್ರು. ಸೊ ಹಾಗಾಗಿ ನಾವು ಎಂತ ಮಾಡಿದ್ವು, ಆಯಿತು ಅಂದ್ಕೊಂಡ್ವು, ಡಾಕ್ಟ್ರ್ ಹತ್ರ ಹೋದ್ವು, ಬಂದ್ವು. ಸೊ ಇವಾಗ ಮತ್ತೇ ಡಿಸಿಷನ್ ಚೇಂಜ್ ಮಾಡಿಕೊಂಡ್ರು ಚಿಂಟು ಅವ್ರ ಅಜ್ಜಿ. ಹಾಗಿದ್ರೆ ಬ್ಯಾಂಗ್ಳೂರ್ಗೆ ಹೋಗೋ ನೆಸೆಸಿಟಿ ಇಲ್ಲ ಅಂದರೆ ನಾವು ಇವತ್ತೇ ಅಂಕೋಲ ಹೊರಟು ಬಿಡ್ತೀವಿ ಅಂದ್ಬಿಟ್ಟು ಹೊರಡೋಣ ಅಂದ್ಬಿಟ್ಟು ಹೇಳಿದ್ರು. ಬಿಕಾಸ್ ಅವ್ರಿಗೆ ಯಾವಾಗಲೂ ಅವ್ರ ಮಗಂದೇ ಚಿಂತೆ. ಮಗಂಗೆ ಅಲ್ಲಿ ಆಫೀಸ್ಗೆ ಹೋಗೋದಿರುತ್ತೆ, ಚಿಂಟುನ ಇಟ್ಕೊಂಡು ಮಾಡೋದು ಕಷ್ಟ ಆಗುತ್ತೆ, ಹೊರಟು ಬಿಡೋಣ ಅಂದ್ಬಿಟ್ಟು ಹೊರಟೇ ಬಿಟ್ಟರು. ಲಾಸ್ಟ್ ಮೊಮೆಂಟಲ್ಲಿ ಕರೆಕ್ಟಾಗಿ ಇನ್ನೇನು 6:30 6:45 ಅವಾಗ ಹೊರಟ್ವು. ಸೊ ಅಲ್ಲಿ ತನಕ ಬೇಡ ಅಂತ ಏನೋ ಫೋರ್ಸ್ ಮಾಡಿ ಇಟ್ಕೊಂಡಿದ್ದೆ, ಬಟ್ ಆದರೂ ಅವ್ರಿಗೆ ಈ ಕಡೆ ಅಂಕೋಲ ಕಡೆ ವ್ಯಾಮೋಹ ಜಾಸ್ತಿ, ಹಾಗಾಗಿ ಹೊರಟೇ ಬಿಟ್ವು. ಅಲ್ಲಿ ನೋಡಿದ್ರೆ ಬಸ್ಸು ಆ್ಯಕ್ಚುಲಿ ಇರಲಿಲ್ಲ. ಹೋಗಿದ್ಯೋ ಇಲ್ಲೋ ಅಂತಲೂ ಗೊತ್ತಾಗ್ತಾ ಇಲ್ಲ. ಎಂತ ಮಾಡಿದ್ವು, ಗೌರ್ಮೆಂಟ್ ಬಸ್ಸಿಗೆ, ಸಾರಿಗೆ ಬಸ್ಗೆ ಹತ್ಕೊಂಡ್ಬಿಟ್ವು. ನಮ್ಮ ಅಪ್ಪ ಅಮ್ಮಂಗೆ ಇವತ್ತು ನಮ್ಮನ್ನ ಕಳ್ಸೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ನಾಳೆ ಹೋಗಿವ್ರಂತೆ ಅಂತ ಎಷ್ಟು ಹೇಳಿದ್ರು ಚಿಂಟು ಅವ್ರ ಅಜ್ಜಿ ಕೇಳ್ತಾ ಇಲ್ಲ. ಅಲ್ಲಿ ಚಿಂಟು ಪಪ್ಪ ಹಂಗೆ ಸಿಮ್ಮಿನ, ನಮ್ಮನೆ ನಾಯಿನ ನೋಡ್ಕೊಳಕ್ಕೆ ಕಷ್ಟ ಆಗತ್ತೆ, ಮತ್ತು ಚಿಂಟುನ ನೋಡ್ಕೊಂಡು ಕೂತ್ಕೊಂಡ್ರೆ ಆಫೀಸ್ಗೆ ಹೋಗೋಕ್ಕಾಗಲ್ಲ, ಇವಾಗ ಬಿಲ್ಸ್ ಎಲ್ಲ ಬರುತ್ತೆ, ತುಂಬ ಕಷ್ಟ ಆಗುತ್ತೆ ಆಮೇಲೆ ಅಂದ್ಬಿಟ್ಟು ಅವರು ಇಲ್ಲ ಇವತ್ತು ಹೊರಡ್ತೀವಿ ಅಂದ್ಬಿಟ್ಟು ಇರಲಿಲ್ಲ, ಹೊರಟು ಬಂದರು. ಸೊ ನಾನಿನ್ನು ಎಂತ ಮಾಡೋಕ್ಕಾಗತ್ತೆ, ನಾನು ಹೇಳೋ ಅಷ್ಟು ಹೇಳ್ದೆ, ಬಟ್ ಅವ್ರಿಗೆ ಮನೆ ಕಡೆ ವ್ಯಾಮೋಹ ಮುಂಚೆಯಿಂದನೂ ಜಾಸ್ತಿ. ಸೊ ಹಾಗಾಗಿ ನಾನು ಸುಮ್ಮನಾದೆ. ಸೊ ನೋಡಿ ಫೈನಲಿ ಈಗ ಕರ್ನಾಟಕ ಸಾರಿಗೆ ಬಸ್ ಹತ್ತುತ್ತಾ ಇದ್ದೀವಿ. ನಮ್ಮಪ್ಪ ಅಮ್ಮಂಗೆ ಇಷ್ಟ ಇಲ್ಲ ಅಲ್ಲ, ಸೊ ಪಾಪ ಕೊನೆ ತನಕನೂ ನೋಡಿ ಅಲ್ಲೇ ಇದ್ರು. ಇಲ್ಲ ಹಸಿಕೆರೆಯಲ್ಲಿ ಖಾಲಿ ಆಗುತ್ತೆ. ಅಮ್ಮ ಹುಷಾರ. ನಮ್ಮಮ್ಮಂಗೆ ಆಗಿಲ್ಲ ಅಂದ್ರೂ ಬನ್ನಿ ನೀವು. ಬಾಯ್. ನಾವೇನು ಮಾಡೋಕ್ಕಾಗಲ್ಲ. ನಾನು ಕೇಸ್ ಪರಿಗಳಿಗೆ ರೆಡಿ ಇಲ್ಲ. ಮತ್ತೆ ಸುಮ್ಮನೆ ವಾದ ಮಾಡಿದ್ರೆ ಏಜ್ ಆಗಿಲ್ಲ, ಡೇಟ್ ಆಫ್ ಬರ್ತ್ ಕೊಡಮ್ಮ. ಏಜ್ ಆಗಿಲ್ಲ ಅಂದ್ರೆ ಡೇಟ್ ಆಫ್ ಬರ್ತ್ ತೋರಿಸ್ಬೇಕು, ಅದು ನಿನ್ ಕೆಲಸ. ಎಲ್ಲ ತರಲ್ಲ ಹಾಫ್ ಟಿಕೆಟ್ ತಗ, ತರ ತಪ್ಪ ಹಾಫ್ ಟಿಕೆಟ್ ತಗ. ಮತ್ತೆ ತಗೊಳ್ಳೋಣ ಅಷ್ಟೇ, ನಾವೇನು ಮಾಡೋಕ್ಕಾಗಲ್ಲ. ಇಲ್ಲ ಮಕ್ಕಳು ಕೇಳಿಕೆ. ಚಿಂಟು ಅವ್ರ ಅಜ್ಜಿ ಸಹ ಬೇಜಾರು ಮಾಡ್ಕೋತಾ ಇದ್ರು. ನಮ್ಮಮ್ಮ ಅಷ್ಟು ಕಷ್ಟದಲ್ಲೂ ಬಂದು ಪಾಪ ಇಲ್ಲಿ ತನಕ ಹತ್ಸೋಗಿದ್ದಾರೆ, ಪಾಪ ಎಷ್ಟು ಕಷ್ಟಪಡ್ತಾರೆ, ಅವ್ರಿಗೂ ಅಲ್ಲಿ ಯಾರೂ ಇಲ್ಲ ಅಂತ ಬೇಜಾರು ಮಾಡ್ಕೋತಾ ಇದ್ರು. ಈ ಬಸ್ಸಲ್ಲಿ ನೋಡಿದ್ರೆ ಕಂಡಕ್ಟರ್ ಸ್ವಲ್ಪ ದೂರ ಬಂದಮೇಲೆ ಅಲ್ಲಿ ಯಾವುದೋ ಒಂದು ಹೆಂಗಸು ಪಾಪ ಚಿಕ್ಕ ಮಗುಗೆ ಟಿಕೆಟ್ ತೊಗೊಂಡಿಲ್ಲ ಅಂದ್ಬಿಟ್ಟು
ಅವರು ಗಾಡಿನ ಮೂವ್ ಮಾಡ್ತಾ ಇಲ್ಲ, ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಆಯಮ್ಮ ನಾನು ತಗೊಳ್ಳಲ್ಲ, ಅವನಿನ್ನು ಚಿಕ್ಕವನು, ಅವನಿಗೆ ತಗೊಳ್ಳೋ ನೆಸೆಸಿಟಿ ಇಲ್ಲ ಅಂತ. ಬಟ್ ಇವರು ಹಂಗಿದ್ರೆ ಆಧಾರ್ ಕಾರ್ಡ್ ಕೊಡಿ ಅಂತ. ಆಯಮ್ಮ ಪಾಪ ಆಧಾರ್ ಕಾರ್ಡ್ ತಂದಿಲ್ಲ. ಈ ಕಂಡಕ್ಟ್ರು ಬಿಡ್ತಾ ಇಲ್ಲ, ಇಲ್ಲ ಟಿಕೆಟ್ ತಗೊಳ್ಳಿ, ಇಲ್ಲ ಅಂದರೆ ಆಧಾರ್ ಕಾರ್ಡ್ ಕೊಡಿ, ಇಲ್ಲ ಅಂದರೆ ಇಳ್ಕೊಳ್ಳಿ ಅಂತ. ಸೊ ಆಯಮ್ಮ ಪಾಪ ಏನದು ಬಸ್ನ ಇಳ್ಕೊಂಡೇ ಬಿಡ್ತು ಮಕ್ಕಳು ಕರ್ಕೊಂಡು. 12:15 ಶಿವಮೊಗ್ಗ ರೀಚ್ ಆದ್ವು. ಸೊ ಅಲ್ಲಿ ನಮಗೆ ಬಸ್ ಇದ್ದಿದ್ದು 1 ಗಂಟೆಗೆ. ಹಾಗಾಗಿ ಎಂತ ವೆಯ್ಟ್ ಮಾಡಲೇಬೇಕು. ಸೊ 1 ಗಂಟೆಗೆ ಬಸ್ ಬಂದ ತಕ್ಷಣ ಇಬ್ರಿಗೂ ಕಷ್ಟಪಟ್ಟು ಸೀಟ್ ಇಟ್ಕೊಂಡು ಅವ್ರನ್ನ ಸೇಫಾಗಿ ಕೂರಿಸಿ ಅಂಕೋಲಾನ ತಲುಪಿಸಿದೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಹೇಗಿತ್ತಂತ ನೀವೇ ಹೇಳಬೇಕು. ಹಾಗೆಯೇ ಯಾರೋ ಒಬ್ಬರು ಹೇಳಿದ್ರಿ ಹೀಗೆ ಕಮೆಂಟಲ್ಲಿ, ಚಿಂಟು ಅವ್ರ ಅಜ್ಜಿನ ನಿಮ್ಮ ಚನ್ನರಾಯಪಟ್ಟಣಗೆ ಒಂದ್ಸಲ ಕರ್ಕೊಂಡು ಹೋಗಿ ಅಂತ. ನಂಗೆ ಅವಾಗ ನಗು ಬರ್ತಾಯಿತ್ತು, ಬಿಕಾಸ್ ಅವಾಗ ಆಲ್ರೆಡಿ ನಾನು ಚನ್ನರಾಯಪಟ್ಟಣದಲ್ಲೇ ಇದ್ದೆ. ಅವಾಗ ಹಾಂ ಅಂತ ಹೇಳಿದ್ದೆ. ಸೊ ನೋಡಿ, ನಿಮ್ಮ ಆಸೆ ಫುಲ್ಫಿಲ್ ಆಯಿತು ಅಂತ ಅನ್ಕೋತೀನಿ. ಹೋಪ್ಸೋ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರ್ಬೋದು. ಏನಾದರೂ ಅಕಸ್ಮಾತ್ ನೀವು ಮತ್ತೆ ನೋಡಿದರೆ ಕಮೆಂಟ್ ಮಾಡಿ, ಆಯಿತಾ? ಮತ್ತೆ ಸಿಗ್ತೀನಿ ಗೈಸ್ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್. ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವ್ಲಾಗ್.